Everyone, welcome to all of you to my channel Imam D classes. Okay, so in this video we will discuss the rent free accommodation or a rent free house for a 5 marks. Okay, it is a for 5 marks. ನಿಮಗೆ ನೋಡ್ರಿಪ್ಪ ಸೆಕ್ಷನ್ ಬಿ ಅಲ್ಲಿ ಹೌಸ್ ರೆಂಟ್ ಅಲವೆನ್ಸ್ ಕೇಳಬಹುದು, ಇಲ್ಲಾಂದ್ರೆ ರೆಂಟ್ ಫ್ರೀ ಅಕಾಮಿಡೇಷನ್ ಕೇಳಬಹುದು. ಟೂ ಐತ್ರಿಪ್ಪ. ಒಂದೇನ್ರಿ ಎಚ್ ಆರ್ ಎ ಹೌಸ್ ರೆಂಟ್ ಅಲವೆನ್ಸ್, ಇಲ್ಲಾಂದ್ರೆ ಒಂದು ಆರ್ ಎಫ್ ಎ ರೆಂಟ್ ಫ್ರೀ ಅಕಾಮಿಡೇಷನ್ or ರೆಂಟ್ ಫ್ರೀ ಹೌಸ್. ಓಕೆ, ಈಗ ಆಲ್ರೆಡಿ 2024 ಮೀನ್ಸ್ ನಿಮ್ದು ಸೀನಿಯರ್ಸ್ ಕ್ವಶನ್ ಪೇಪರ್ ಅಲ್ಲಿ ಆಲ್ರೆಡಿ ಕೇಳಿದ್ರಿಪ್ಪ ಇದು ಏನ್ರಿ ಎಚ್ ಆರ್ ಎ ಹೌಸ್ ರೆಂಟ್ ಅಲವೆನ್ಸ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ. ದಿಸ್ ಇಯರ್ ಮೇ ಬಿ ಆಸ್ಕ್. ಓಕೆ, ರೆಂಟ್ ಫ್ರೀ ಅಕಾಮಿಡೇಷನ್ ಮಾಡಿಲ್ಲ ಅಂದ್ರೆ ಸೇಮ್ ಎಚ್ ಆರ್ ಎ ಕೇಳಬಹುದು ರೀ ಸೆಕ್ಷನ್ ಬಿ ಅಲ್ಲೇ. ಬಟ್ ಫಾರ್ 10 ಮಾರ್ಕ್ಸ್ ಒಳಗೆ ಒಂದು ಪಾರ್ಟ್ ಐತ್ರಿಪ್ಪ ರೆಂಟ್ ಫ್ರೀ ಹೌಸ್ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಐತ್ರಿ, ಕಲೀರಿಪ್ಪ ಇದು. ನೋಡ್ರಿ ಇಲ್ಲೇ ರೆಂಟ್ ಫ್ರೀ ಅಕಾಮಿಡೇಷನ್ ಆರ್ ರೆಂಟ್ ಫ್ರೀ ಹೌಸ್. ಇಲ್ಲಿ ಏನೈತ್ರಿಪ್ಪ ಇಲ್ಲಿ ಫಾರ್ ಗವರ್ಮೆಂಟ್ ಎಂಪ್ಲಾಯೀಸ್. ಯಾರಿಪ್ಪ? ಗವರ್ಮೆಂಟ್ ಎಂಪ್ಲಾಯೀಸ್. ನೋಡ್ರಿ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಏನ್ ಮಾಡಬಹುದ್ರಿಪ್ಪ, ಅಲ್ಲಿ ಲೈಸೆನ್ಸ್ ಫೀಸ್ ಫಿಕ್ಸ್ಡ್ ಬೈ ದಿ ಗವರ್ಮೆಂಟ್. ರೆಂಟ್ ಫ್ರೀ ಅಕಾಮಿಡೇಷನ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿಪ್ಪ ಗವರ್ಮೆಂಟ್ ಎಂಪ್ಲಾಯೀಸ್ಗೆ? ಅಲ್ಲಿ ಲೈಸೆನ್ಸ್ ಫೀಸ್ ಫಿಕ್ಸ್ಡ್ ಬೈ ದ ಗವರ್ಮೆಂಟ್, ಅದು ತಗೊಂಡು ಅದು ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ರೆಂಟ್ ಫ್ರೀ ಅಕಾಮಿಡೇಷನ್. ಓಕೆ, ಗವರ್ಮೆಂಟ್ ಎಂಪ್ಲಾಯೀಸ್ಗೆ. ನೆಕ್ಸ್ಟ್ ಬರ್ರಿ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್. ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಂದ್ರೆ ಯಾರಿಪ್ಪ? ಪ್ರೈವೇಟ್ ಎಂಪ್ಲಾಯೀಸ್. ಓಕೆ, ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಂದ್ರೆ ಪ್ರೈವೇಟ್ ಎಂಪ್ಲಾಯೀಸ್. ಓಕೆ, ಇದೇ ಒಳಗೆ ಮತ್ತೆ ಕಂಡೀಷನ್ ಐತ್ರಿಪ್ಪ. ಇದೊಳಗೆ ಮತ್ತೆ ಕಂಡೀಷನ್ ನಾನ್ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಮತ್ತೆ ಕಂಡೀಷನ್ ಏನ್ರಿಪ್ಪ? ಫಸ್ಟ್ ಕಂಡೀಷನ್ ಏನಿದ್ದು? ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಓರ್ ಕಂಪನಿ. ಅಂದ್ರೆ ಕಂಪನಿ ಅವ್ರದ್ದು ಸ್ವಂತ ಮನಿ ಏನ್ರಿ, ಕಂಪನಿ ಅವ್ರದ್ದು ಕ್ವಾರ್ಟರ್ಸ್ ಇರ್ತಾವಲ್ಲ, ಕಂಪನಿ ಹೆಸರ ಮೇಲೆ ಕ್ವಾರ್ಟರ್ಸ್, ಆಮೇಲೆ ರೂಮ್ಸ್ ಎಲ್ಲ ಅವ್ರು ಎಂಪ್ಲಾಯೀಸ್ ಕೊಡ್ತಾರಿಪ್ಪ. ಅವರು ಖರೀದಿ ಮಾಡ್ತಾರಿ ಫಸ್ಟ್ ಕಂಪನೀಸ್, ಇಲ್ಲಾಂದ್ರೆ ಎಂಪ್ಲಾಯರ್ ಅಂದ್ರೆ ಏನ್ರಿಪ್ಪ? ಕಂಪನಿ ಅಂದ್ರೆ ಏನ್ರಿ? ಎಂಪ್ಲಾಯರ್ ಮತ್ತೆ ಕಂಪನಿ ಅವ್ರದ್ದು ಓನ್ ಹೌಸ್ ಖರೀದಿ ಮಾಡ್ತಾರಿ. ಬೇರೆ ಅವ್ರದ್ದು ಹೌಸ್ ಖರೀದಿ ಮಾಡಿ ಕ್ವಾರ್ಟರ್ಸ್ ಎಲ್ಲ ಅವ್ರ ಎಂಪ್ಲಾಯೀಸ್ಗೆ ಇರಾಕ ಕೊಡ್ತಾರಿಪ್ಪ. ಕಂಪನಿ ಹೆಸರ ಮೇಲೆ ಐತ್ರಿ ಇದು. ಓಕೆ, ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್, ಕಂಪನಿ ಮಾಲಕರಿಪ್ಪ, ಎಂಪ್ಲಾಯರ್ ಓರ್ ಕಂಪನಿ. ಅಲ್ಲಿ ನೋಡ್ತೀರಿ ನೀವು ಓನ್ಡ್ ಬೈ ದ ಕಂಪನಿ ಆರ್ ಓನ್ಡ್ ಬೈ ದ ಎಂಪ್ಲಾಯರ್ ಬಂದಂದ್ರೆ ಏನ್ರಿಪ್ಪ? ಓನ್ಡ್ ಬೈ ದ ಎಂಪ್ಲಾಯರ್ ಓನ್ಡ್ ಬೈ ದ ಕಂಪನಿ ಅಂದ್ರೆ ಏನ್ರಿ? ಏನ್ ನೋಡ್ತೀರಿ ಕಂಡೀಷನ್ ನೀವು? 3 ಕಂಡೀಷನ್ ನೋಡ್ತೀರಿ ನೀವು. ಎಷ್ಟು? 3 ಕಂಡೀಷನ್ಸ್. ಅಲ್ಲೇ ಸಿಟಿ ನೋಡ್ತೀರಿ ಫಸ್ಟ್. ಇಫ್ ಪಾಪ್ಯುಲೇಷನ್ ಈಸ್ ಲೆಸ್ ದ್ಯಾನ್ 10 lakh ಇನ್ ದ ಸಿಟಿ. ಒಂದ್ ಸಿಟಿ ಐತ್ರಿಪ್ಪ, ಈಗ ಗುಲ್ಬರ್ಗ, ಬೀದರ್, ಬಿಜಾಪುರ್. ಓಕೆ, ಅಲ್ಲಿ ಸಿಟಿ ಅಲ್ಲಿ ಇಫ್ ಪಾಪ್ಯುಲೇಷನ್ ಈಸ್ ಲೆಸ್ ದ್ಯಾನ್ 10 lakh ಅಂದ್ರೆ 10 lakh ಕಿಂತ ಒಳಗಡೆ ಐತ್ರಿಪ್ಪ ಪಾಪ್ಯುಲೇಷನ್ ಆ ಸಿಟಿ ಒಳಗ. ಆವಾಗ ಫಾರ್ಮೆಟ್ ಹೆಂಗ್ರಿ? ಫಿಕ್ಸ್ ಆಯ್ತು 7.5% ಆಫ್ ಸ್ಯಾಲರಿ ತಗೋಬೇಕು ನೀವು. ಫಿಕ್ಸ್ ಆಯ್ತು ರೇಟ್. ಇಫ್ ಪಾಪ್ಯುಲೇಷನ್ ಇಸ್ ಲೆಸ್ ದ್ಯಾನ್ 10 lakh ಇನ್ ದ ಸಿಟಿ, ಅವಾಗ ಏನ್ರಿಪ್ಪ? 7.5% ಆಫ್ ಸ್ಯಾಲರಿ. ಕರೆಕ್ಟಾ? ಆಡ್ 10% ಕಾಸ್ಟ್ ಆಫ್ ಫರ್ನಿಚರ್. ಆಡ್ 10% ಕಾಸ್ಟ್ ಆಫ್ ಫರ್ನಿಚರ್. ಫರ್ನಿಚರ್ ಕೊಟ್ಟಿದಂದ್ರೆ ಆಡ್ 10% ಕಾಸ್ಟ್ ಆಫ್ ಫರ್ನಿಚರ್ ತಗೋರಿ. ಫರ್ನಿಚರ್ ಕೊಟ್ಟಿಲ್ಲ ಅಂದ್ರೆ 7.5% ಅಷ್ಟು ತಗೋಬೇಕು ನೀವು. 7.5% ಆಫ್ ಸ್ಯಾಲರಿ, ಆ್ಯಡ್ 10% ಫಿಕ್ಸ್ ಆಯ್ತು. ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ಆಮೇಲೆ ಆ್ಯಡ್ ಮಾಡ್ರಿಪ್ಪ, ನಿಮಗೆ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ನಿಮಗೆ ಸಿಗ್ತೈತ್ರಿ. ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ನಿಮಗೆ ಸಿಗ್ತೈತ್ರಿ. ಯಾವಾಗಿದ್ದು? ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಅವ್ರ ಕಂಪನಿ, ಅಲ್ಲೇ ಪಾಪ್ಯುಲೇಷನ್ 10 lakh ಗಿಂತ ಲೆಸ್ ಐತ್ರಿಪ್ಪ. ಆ ಫಾರ್ಮೆಟ್ ಇದ್ದು. ಮತ್ತೆ ಸೇಮ್ ರೀ, ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಕಂಪನಿ, ಇಫ್ ಪಾಪ್ಯುಲೇಷನ್ ಈಸ್ 10 lakh to 25 lakh ಇನ್ ದ ಸಿಟಿ. ಅಂದ್ರೆ 10 lakh ಗಿಂತ ಜಾಸ್ತಿ, 25 lakh ಗಿಂತ ಕಮ್ಮಿ ಪಾಪ್ಯುಲೇಷನ್. ಆವಾಗ ಏನ್ ಫಾರ್ಮೆಟ್ ರೀಪ್ಪ? ಅವಾಗ 10% ಆಫ್ ಸ್ಯಾಲರಿ ತಗೋಬೇಕು ನೀವು. ಎಷ್ಟು ರೀ? 10% ಆಫ್ ಸ್ಯಾಲರಿ ತಗೋಬೇಕು. ಅದ ಒಳಗೆ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಫಿಕ್ಸ್. ಆ್ಯಡ್ ಮಾಡಿ ನಿಮಗೆ ಸಿಗ್ತೈತ್ರಿಪ್ಪ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ನಿಮಗೆ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ಸಿಗ್ತೈತ್ರಿ. ಓಕೆ, ಸೇಮ್ ರೀ. ಇಫ್ ಹೌಸ್ ಈಸ್ owned by the company or employer. If house is owned by the company or employer. ಆಮೇಲೆ if population is more than 25 lakh ಬರಬೇಕಿಲ್ಲ. more than 25 lakh. ಅಲ್ಲೇ ಪಾಪ್ಯುಲೇಷನ್ 25 lakh ಗಿಂತ ಜಾಸ್ತಿ ಐತ್ರಿ ಪಾಪ್ಯುಲೇಷನ್. ಇಫ್ ಪಾಪ್ಯುಲೇಷನ್ ಇಸ್ ಮೋರ್ ದನ್ 25 lakh ಇನ್ ದ ಸಿಟಿ, ಅಲ್ಲೇ ಎಷ್ಟು ತಗೋತೀರಿಪ್ಪ? 15% ಆಫ್ ಸ್ಯಾಲರಿ. ಎಷ್ಟು ರೀ? 15% ಆಫ್ ಸ್ಯಾಲರಿ. ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ಆ್ಯಡ್ ಮಾಡಿರಿಪ್ಪ, ನಿಮಗೆ ಸಿಗ್ತೈತ್ರಿ ಒಂದು ವ್ಯಾಲ್ಯೂ. ಅದು ಏನ್ರಿ? ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಲೆಸ್ ದ್ಯಾನ್ 10 lakh ಪಾಪ್ಯುಲೇಷನ್ ಅಂದ್ರೆ ಎಷ್ಟು ತಗೋತೀರಿ ನೀವು? 7.5% ಆಫ್ ಸ್ಯಾಲರಿ. ಕರೆಕ್ಟಾ? 10 lakh ಗಿಂತ ಜಾಸ್ತಿ, 25 lakh ಗಿಂತ ಕಮ್ಮಿ ಅಂದ್ರೆ ಏನ್ರಿಪ್ಪ? 10% ಆಫ್ ಸ್ಯಾಲರಿ. 25 lakh ಗಿಂತ ಜಾಸ್ತಿ ಪಾಪ್ಯುಲೇಷನ್ ಏನ್ರಿಪ್ಪ? 15% ಆಫ್ ಸ್ಯಾಲರಿ. ಇದು ಫಾರ್ಮೆಟ್ ಅನ್ಬಿಡ್ಕೋರಿಪ್ಪ ಇದು. ಇಫ್ ಹೌಸ್ ಈಸ್ ಓನ್ಡ್ ಬೈ ದ ಕಂಪನಿ ಆರ್ ಎಂಪ್ಲಾಯರ್ ಅಂತ. ಓಕೆ, ಇದು ಮುಗಿತ್ರಿ. ನೆಕ್ಸ್ಟ್ ಬರ್ರಿ, ಇಫ್ ಹೌಸ್ ಈಸ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ಬರ್ಬೇಕು. ಇಫ್ ಹೌಸ್ ಈಸ್ ನಾಟ್ ಓನ್ಡ್ ಬೈ ದ employer or company. If house is not owned by the company or employer,
ಈಗ ಅವ್ರದ್ದು ಮನೆ ಅಲ್ಲ, ಅವ್ರ ಬಾಡಿಗೆ ಫಸ್ಟ್ ಕಂಪನಿ ಏನ್ ಮಾಡ್ತಾರಿಪ್ಪ, ಅವ್ರದ್ದು ಸ್ವಂತ ಮನೆ ಅಲ್ಲ, ಅವ್ರು ಏನ್ ಮಾಡ್ತಾರೆ ಫಸ್ಟ್ ಬಾಡಿಗೆ ತಗೋತಾರಿ, ಕಂಪನಿ ಮತ್ತೆ ಎಂಪ್ಲಾಯರ್ ಬಾಡಿಗೆ ತಗೋತಾರಿ ಫಸ್ಟ್ ಅವ್ರ ಹೆಸರ ಮೇಲೆ. ಆಮೇಲೆ ಬಾಡಿಗೆ ಮನೆ ಐತಲ್ರಿ ನಿಮ್ಗೆ ಬಾಡಿಗೆ ಕೊಡ್ತಾರ್ರಿ, ನಿಮ್ಗೆ ಬಾಡಿಗೆ ಕೊಡ್ತಾರೆ ಅವ್ರು ರೆಂಟ್ ಫ್ರೀ ಹೌಸ್. ಫಸ್ಟ್ ಅವರು ಬಾಡಿಗೆ ತಗೋತಾರೆ, ಅವ್ರದ್ದು ಸ್ವಂತ ಅಲ್ಲ, ಅದು ಕಂಪನಿ ಹೆಸರ ಮೇಲೆ ಇಲ್ಲ, ಅದು ಅವ್ರ ಹೆಸರ ಮೇಲೆ ಬಾಡಿಗೆ ತಗೋತಾರೆ, ಆಮೇಲೆ ನಿಮ್ಗೆ ಕೊಡ್ತಾರೆ. ಇದು ಏನ್ರಿದು, ಇಫ್ ಹೌಸ್ ಇಸ್ ನಾಟ್ ಓನ್ಡ್ ಬೈ ದ ಕಂಪನಿ ಆರ್ ಎಂಪ್ಲಾಯರ್. ಆವಾಗ ಏನ್ ತಗೋಬೇಕ್ರಿಪ್ಪ, ಆಕ್ಚುअल रेंट पेड और पेएबल बाय द एम्प्लॉयर, एक्चुअल रेंट पेड और पेएबल बाय द एम्प्लॉयर और 15% ऑफ सैलरी एंट्री 15% ऑफ सैलरी, एक्चुअल रेंट पेड और पेएबल बाय द एक्चुअल रेंट पेड और पेएबल बाय द एम्प्लॉयर और 15% ऑफ सैलरी तಗೋಬೇಕು. whichever is lower एंट्री whichever is lower कंपेयर ಮಾಡಬೇಕು. actual rent paid or payable by the employer और 15% ऑफ सैलरी whichever is lower. ಆಮೇಲೆ ಅದರೊಳಗೆ ಮತ್ತೆ ಆಡ್ 10% ಕಾಸ್ಟ್ ಆಫ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ತಗೋಬೇಕಾ, ಆಡ್ ಮಾಡಬೇಕಾ. ಆಮೇಲೆ ನಿಮ್ಗೆ ಸಿಗ್ತೈತ್ರಿಪ್ಪ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ನೋಡ್ರಿಪ್ಪ, ಓನ್ಡ್ ಬೈ ದ ಎಂಪ್ಲಾಯರ್ ಅವ್ರ ಕಂಪನಿ ಅಂದ್ರೆ ಏನ್ರಿಪ್ಪ, ಪಾಪ್ಯುಲೇಷನ್ ನೋಡ್ತೀರಿ ನೀವು. ಓನ್ಡ್ ಬೈ ದ, ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ಅವ್ರ ಕಂಪನಿ ಅಂದ್ರೆ ಏನ್ರಿಪ್ಪ, ಅವಾಗ ಏನ್ರಿಪ್ಪ 15% ಆಫ್ ಸ್ಯಾಲರಿ ಏನ್ರಿ. ಆಕ್ಚುಲಿ ರೆಂಟ್ ಪೇಡ್ ಬೈ ದ ಎಂಪ್ಲಾಯರ್ ಅವ್ರ ಕಂಪನಿ ಆಕ್ಚುಲಿ ಬರಂಗಿಲ್ಲ, ಯಾಕಂದ್ರೆ ಅಷ್ಟು ಕೊಡಂಗಿಲ್ಲ ಅವರು. ಬಟ್ ಫಿಕ್ಸ್ ನೆನಪಿಟ್ಕೊರಿ ನಾವು, ನಾಟ್ ಓನ್ಡ್ ಅಂತ ಕೊಟ್ಟಿದ್ರೆ ಸೀದಾ ತಗೋಬೇಡ್ರಿಪ್ಪ 15% ಅನ್ರಿ. ನಾಟ್ ಓನ್ಡ್ ಬೈ ದ ಕಂಪನಿ ಅವ್ರ ಎಂಪ್ಲಾಯರ್ ಕೊಟ್ಟಿದ್ರೆ ಏನಪ್ಪ 15% ಆಫ್ ಸ್ಯಾಲರಿ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಮಾಡ್ರಿ, ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ನಿಮಗೆ. ಇದು ಏನ್ರಿಪ್ಪ ಫಾರ್ಮ್ಯಾಟ್, ಇದು ರೆಂಟ್ ಫ್ರೀ ಅಕೊಮಡೇಷನ್ ಫಾರ್ಮ್ಯಾಟ್ ಇದು ತಗೋರಿಪ್ಪ. ಇದು ಸ್ಕ್ರೀನ್ಶಾಟ್ ತಗೋರಿ, ಇದು ಇಂಪಾರ್ಟೆಂಟ್ ಐತ್ರಿ. ಓಕೆ, ದೆನ್ ದಿಸ್ ಒನ್, ಇಫ್ ಹೌಸ್ ಈಸ್ ನಾಟ್ ಓನ್ಡ್ ಬೈ ದ employer or company, ಇದು ಒಂದು ಫಾರ್ಮ್ಯಾಟ್. ओके, तो आपको समझ में आया क्या है? अभी आप कौन सा टॉपिक डिस्कस कर रहे हैं? अभी रेंट फ्री हाउस और रेंट फ्री अकोमोडेशन. देखो आपको क्वेश्चन पेपर के अंदर सेक्शन बी में 5 मार्क्स के लिए इनकम फ्रॉम सैलरी से चैप्टर आता है आपको. किसमें से? इनकम फ्रॉम सैलरी में से. एक तो आता आपको 5 मार्क्स के लिए हाउस रेंट अलावेंस, एचआरए के बेस के ऊपर प्रॉब्लम्स पूछता. नहीं तो अगर एचआरए के बेस के ऊपर प्रॉब्लम्स नहीं पूछा तो किसके बेस के ऊपर पूछता? रेंट फ्री अकोमोडेशन के ऊपर पूछता प्रॉब्लम. ठीक है, दो में से एक तो एचआरए, नहीं तो एचआरए नहीं पूछा तो रेंट फ्री अकोमोडेशन पूछता आपको. ठीक है, इसलिए ये 5 मार्क्स में भी इंपॉर्टेंट है और 10 मार्क्स में भी इंपॉर्टेंट है ये. देख लो, रेंट फ्री अकोमोडेशन और रेंट फ्री हाउस. इसके अंदर सबसे पहले क्या है, गवर्नमेंट एम्प्लॉयज के लिए. अगर तुम्हें रेंट फ्री हाउस किसको दे रहे? गवर्नमेंट एम्प्लॉयज को दे रहे. तो उनके लिए गवर्नमेंट एम्प्लॉयज बोल के आया तो क्या करना बोलो, वहां पे रेंट फ्री अकोमोडेशन रेंट फ्री हाउस कैसे कैलकुलेट करते हैं, वहां पे लाइसेंस फीस फिक्स्ड बाय द गवर्नमेंट, इसको रेफर करके, इसको यूज करके तुम लोग रेंट फ्री अकोमोडेशन और रेंट फ्री हाउस मालूम करते हैं. ठीक है, नेक्स्ट अब बारी किनकी है? नॉन गवर्नमेंट एम्प्लॉयज. नॉन गवर्नमेंट एम्प्लॉयज का मतलब है प्राइवेट एम्प्लॉयज, प्राइवेट कंपनी में काम करते हैं लोग, तो प्राइवेट एम्प्लॉयज. उनके लिए रेंट फ्री अकोमोडेशन कैसे कैलकुलेट करना, इनके लिए देखो यहाँ पे सबसे पहले, इफ हाउस इज ओन्ड बाय द एम्प्लॉयर और कंपनी. अगर तुम्हारे को कंपनी सबसे पहले वो पूरे क्वार्टर्स, पूरे लॉजेस, पूरे रूम्स को अपने नाम पे खरीद करती. फर्स्ट क्या करती? परचेस करती. खरीद के तुम्हारे को रहने के लिए हाउस रेंट, ये तुम्हारे को रहने के लिए हाउस रेंट, तो तुम्हारे को हाउस प्रोवाइड करती. कंपनी का ओन है, ये कंपनी का ओन है. हाँ, ये कंपनी किसी के पास से रेंट पे लेकर तुम्हारे को नहीं देती. कंपनी की ओन हाउस, कंपनी की ओन हाउस, कंपनी के ओन रूम्स तुम्हारे को देती है कंपनी. तो ये क्या है? इफ हाउस इज ओन्ड बाय द एम्प्लॉयर और कंपनी. तब क्या देते तुम लोग? पॉपुलेशन देते. क्या देते? पॉपुलेशन. इफ नंबर 1 कंडीशन, इफ पॉपुलेशन इज लेस देन 10 लाख इन द सिटी. अगर वो सिटी के अंदर जहाँ पे तुम काम करते हैं, अगर उस सिटी के अंदर पॉपुलेशन क्या है? लेस देन 10 लाख है, तब कितना परसेंटेज लेना तुम लोग? 7.5% ऑफ सैलरी लेना. 7.5% ऑफ सैलरी. उसके बाद में क्या करना? अगर फर्नीचर दिया तो उसके ऊपर, फर्नीचर के ऊपर ऐड 10% ऑफ कॉस्ट ऑफ फर्नीचर लेना. फिक्स ऐड करने के बाद में तुम्हारे को वैल्यू आती है, उसको क्या बोलते हैं तुम लोग? रेंट फ्री हाउस करके बोलते हैं. क्या बोलते हैं? रेंट फ्री हाउस. अगर फर्नीचर नहीं जाए तो 10% ऑफ कॉस्ट ऑफ फर्नीचर भी नहीं आता. सिर्फ 7.5% ऑफ सैलरी बोल के. नेक्स्ट क्या दिया अभी? हाँ, इफ पॉपुलेशन इज 10 लाख टू 25 लाख इन द सिटी. अगर सिटी के अंदर पॉपुलेशन 10 लाख से ज्यादा है लेकिन 25 लाख से कम है, तब कितना? 10% ऑफ सैलरी. फिक्स है, 10% ऑफ सैलरी एड 10% ऑफ कॉस्ट ऑफ फर्नीचर. ऐड करने के बाद में तुम्हारे को एक वैल्यू मिलती है, उसको तुम लोग क्या बोलते हैं? वैल्यू ऑफ रेंट फ्री हाउस. ओके, नेक्स्ट है अभी थर्ड कंडीशन, इफ
पॉपुलेशन इज मोर देन 25 लाख इन द सिटी। अगर सिटी के अंदर पॉपुलेशन कितनी है 25 लाख से ज्यादा है, तब कितना लेना परसेंटेज है 15% ऑफ सैलरी, 15% ऑफ सैलरी। उसके अंदर एड 10% ऑफ कॉस्ट ऑफ फर्नीचर। तुम्हारे को ऐड करने के बाद में वैल्यू मिलती है, उसको क्या बोलते हैं तुम लोग, वैल्यू ऑफ रेंट फ्री हाउस। ये हुआ आपका कंडीशन इफ हाउस इज ओन्ड बाय द कंपनी और एम्प्लॉयर। अगर हाउस इज ओन्ड बाय द कंपनी और एम्प्लॉयर बोलकर दिया तो क्या करते तुम लोग, पॉपुलेशन देखते हैं, ठीक है, पॉपुलेशन के बेस के ऊपर कैलकुलेशंस। अब क्या दिया, इफ हाउस इज, यहाँ पे देखो, इफ हाउस इज नॉट ओन्ड बाय द एम्प्लॉयर और कंपनी। अगर कंपनी का तो जो तुम्हारी कंपनी रूम्स प्रोवाइड कर रही है, जो तुम्हारी कंपनी हाउस प्रोवाइड कर रही है, वो कंपनी का ओन नहीं है, वो कंपनी किसी और के पास से रेंट पे लेके तुम्हारे को देती। तो इफ हाउस इज नॉट ओन्ड बाय द एम्प्लॉयर और कंपनी, तब क्या करना बोलो, कंडीशन देखो यहाँ पे, एक्चुअल रेंट पेड और पेएबल बाय द एम्प्लॉयर। जो तुम्हारा बॉस तो रेंट पे लेके जो रेंट पे करता देखो ओनर को, वो और 15% ऑफ सैलरी, और 15% ऑफ सैलरी, विच एवर इज लोअर, दोनों में से कौन सा कम है, विच एवर इज लोअर, देन एड 10% ऑफ कॉस्ट ऑफ फर्नीचर। तुम्हारे को जो वैल्यू मिलती है उसको क्या बोलते हैं तुम लोग, वैल्यू ऑफ रेंट फ्री हाउस करके बोलते हैं। क्या बोलते हैं, वैल्यू ऑफ रेंट फ्री हाउस। समझ में आया, वैल्यू ऑफ रेंट फ्री हाउस, ये है तुम्हारा मेन इंपॉर्टेंट। ओके, ये है आपका ओवरऑल कॉन्सेप्ट ऑफ रेंट फ्री अकोमोडेशन और रेंट फ्री हाउस। ले लो स्क्रीनशॉट, टेक द स्क्रीनशॉट this format. Next, if house is not owned by the employer or company, take the screenshot. Okay, so shall we start the problems based on 5 marks? Very first question, Henry, first question for 5 marks based on rent free accommodation. Based on rent free accommodation, Barry. Mr. X is a non-government employee. ಯಾರಿಪ್ಪ, ನಾನ್ ಗವರ್ಮೆಂಟ್ ಎಂಪ್ಲಾಯಿ ಅಂದ್ರೆ ಪ್ರೈವೇಟ್ ಎಂಪ್ಲಾಯಿ, ನಾನ್ ಗವರ್ಮೆಂಟ್ ಎಂಪ್ಲಾಯಿ. He has been provided with a rent free house owned by the employer. Owned by the employer ಇದ್ರೆ ಇಲ್ಲೇ, if ನಾನ್ ಗವರ್ಮೆಂಟ್ ಎಂಪ್ಲಾಯಿ, ಮಿಸ್ಟರ್ ಎಕ್ಸ್ ನಾನ್ ಗವರ್ಮೆಂಟ್ ಎಂಪ್ಲಾಯಿ, ಹೌಸ್ ಇಸ್ ಏನ್ರಿಪ್ಪ ಅದು ರೆಂಟ್ ಫ್ರೀ, ಏನ್ರಿದು ರೆಂಟ್ ಫ್ರೀ ಹೌಸ್. ಓಕೆ, ರೆಂಟ್ ಫ್ರೀ ಹೌಸ್. ವೇಟ್ ಅ ಮಿನಿಟ್. Okay, Mr. X is a non-government employee. He has been provided with a rent-free house. Okay, owned by the owned by the employer. Owned by the employer means owned by the company. Owned by the employer or owned by the company. ಅಂದ್ರೆ ಪಾಪ್ಯುಲೇಷನ್ ನೋಡಬೇಕಿಲ್ಲ, ಇಲ್ಲೇನ್ರಿ ಪಾಪ್ಯುಲೇಷನ್ ನೋಡಬೇಕು. And the salaries for this purpose is rupees 2 lakh. ಇದು ಏನಿದು ಸ್ಯಾಲರಿ. The cost of furniture, ಫರ್ನಿಚರ್ ಕೊಟ್ಟಾರೆ ಅವರು, ಏನ್ರಿ ಫರ್ನಿಚರ್ ಕೊಟ್ಟಾರೆ, ಫರ್ನಿಚರ್, ದ ಕಾಸ್ಟ್ ಆಫ್ ಫರ್ನಿಚರ್ ಇಸ್ ಪ್ರೊವೈಡೆಡ್ rupees 1 lakh. 1 lakh ಮೇಲೆ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ಓಕೆ, ಫೈಂಡ್ ದಿ ಏನಿದು, ಫೈಂಡ್ ದಿ ವ್ಯಾಲ್ಯೂ ಆಫ್ ಪರ್ಕ್ಯೂಸಿಟ್ ಇನ್ ದ ಫಾಲೋವಿಂಗ್ ಕೇಸಸ್. ಫಸ್ಟ್ ಕಂಡೀಷನ್ ಅವರು ಕೊಟ್ಬಿಟ್ಟಾರೆ ನಮಗೆ, ಅವರು ಕಂಡೀಷನ್ ಕೊಟ್ಬಿಟ್ಟಾರಿ, ಏನ್ರಿ, ಇನ್ ನೋಡಲ್ಲ, in case of city having population less than 10 lakh population ಇಷ್ಟಂದ್ರೆ ಎಷ್ಟು ತಗೋಬೇಕ್ರಿಪ್ಪ, 7.5% ಆಫ್ salary, add 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್, in case of city having population between 10 lakhs to 25 lakhs, 10 lakh to 25 lakh ಎಷ್ಟು ತಗೋಬೇಕ್ರಿಪ್ಪ, 10% ಆಫ್ salary, add 10% ಕಾಸ್ಟ್ ಆಫ್ ಫರ್ನಿಚರ್. ನೆಕ್ಸ್ಟ್ ಥರ್ಡ್ ಕಂಡೀಷನ್, in case of population, in case of city having population more than 25 lakhs, ಇಲ್ಲಿ ಎಷ್ಟ್ರಿಪ್ಪ, 15% ಆಫ್ salary, added 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ನಿಮ್ದು ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಸ್ಟಾರ್ಟ್ ಮಾಡೋಣ್ರಿ. ಇದು ಸಿಂಪಲ್ ಐತ್ರಿ, ಸಿಂಪಲ್, ಭಾಳ ಸಿಂಪಲ್ ಐತ್ರಿ ಇದು. ಸೊಲ್ಯೂಷನ್ ತಗೋರಿ, ಏನ್ರಿದು ರೆಂಟ್ ಫ್ರೀ ಹೌಸ್ ಮಾಡಬೇಕಲ್ಲ, ಅದು ಫೈಂಡಿಂಗ್, ಕ್ಯಾಲ್ಕುಲೇಷನ್ ತಗೊಳ್ಳಿ, calculation of rent free house, calculation of rent free house or accommodation. Calculation of rent free house or accommodation. ಸ್ಟಾರ್ಟ್ ಮಾಡೋಣ್ರಿ. ಓಕೆ, ಬರ್ರಿ. ಏನ್ರಿಪ್ಪ ಅದು ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್. ಸ್ಟಾರ್ಟ್ ಮಾಡಬೇಕು, ಯಾಕಂದ್ರೆ ಇದು ಐತಲ್ಲ, ಅದು ಏನ್ರಿ ಹಾಶ್ ಮಾರ್ಕ್, ಏನ್ರಿದು ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಅಲ್ಲ, ಅದು ಬರೀರಿ, ಹೌಸ್
ಹೌಸ್ ಈಸ್ ಓನ್ಡ್. ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್. ಓನ್ಡ್ ಬೈ ದ ಎಂಪ್ಲಾಯರ್. ಇದು ಬರಿಬೇಕಾಯ್ತು, ಭಾಳ ಇಂಪಾರ್ಟೆಂಟು. ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್. ಅವರು ಕೊಟ್ಟಾರೆ ನಮಗೆ ಹೌಸ್ ಈಸ್ ಓನ್ಡ್ ಬೈ ದ, ಇಲ್ಲ ಐತೆ ನೋಡ್ರಿ, ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಅಂತ ಕೊಟ್ಟಾರೆ ಅವರು, ಅದಕ್ಕೆ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್. ಈಗ ಏನು ನೋಡ್ಬೇಕು ನಾವು? ಪಾಪ್ಯುಲೇಷನ್ ನೋಡ್ಬೇಕು. ಏನು ನೋಡ್ಬೇಕು ನಾವು? ಪಾಪ್ಯುಲೇಷನ್. ಹೌದಲ್ಲ, ಕಂಡೀಷನ್ ಅವರು ಕೊಟ್ಟಾರೆ ನಮಗೆ. ಪಾಪ್ಯುಲೇಷನ್ ಕಂಡೀಷನ್ ಅವರು ಕೊಟ್ಟಾರೆ ನಮಗೆ. ಬರೀರಿಪ್ಪ. ಫಸ್ಟ್ ಏನ್ರಿದ್ದು? ಎ ಅಲ್ಲ, ಅದು ಎ, ಸ್ಮಾಲ್ ಎ. ಏನಿದ್ದು? ಅಂಡರ್ಲೈನ್ ತೆಗಿತೀನಿ, ಬೇಡ, ಅಂಡರ್ಲೈನ್ ಬೇಕು ನಮಗೆ. ಎ ಏನಿದ್ದು? ಇನ್ ಕೇಸ್ of city having population, in case of city having population less than 10 lakhs. Okay, ಇದಲ್ಲ ಫಸ್ಟ್ ಕಂಡೀಷನ್. ಎ ಕಂಡೀಷನ್, ಇನ್ ಕೇಸ್ ಆಫ್ ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ ಲೆಸ್ ದ್ಯಾನ್ 10 lakhs ಅಂತ. ಓಕೆ, ಈಗೇನ್ರಿಪ್ಪ, ನಾನು ನಿಮ್ಗೆ ಹೇಳಿನ್ರಿಪ್ಪ, ಇನ್ ಕೇಸ್ ಆಫ್ ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ ಲೆಸ್ ದ್ಯಾನ್ 10 lakh. ಅವಾಗ ಏನು ಮಾಡ್ಬೇಕ್ರಿಪ್ಪ? ಲೆಸ್ ದ್ಯಾನ್ 10 lakh ಅಂದ್ರೆ ಯಾವ ಫಾರ್ಮೆಟ್ ಯೂಸ್ ಮಾಡ್ಬೇಕು ನೀವು? ಇಲ್ಲೈತೆ ನೋಡ್ರಿಪ್ಪ. ಇನ್ ಕೇಸ್ ಆಫ್ ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ ಲೆಸ್ ದ್ಯಾನ್ 10 lakh. ಇಲ್ಲೈತೆ ನೋಡ್ರಿ. ಇಫ್ ಪಾಪ್ಯುಲೇಷನ್ ಈಸ್ ಲೆಸ್ ದ್ಯಾನ್ 10 lakhs ಇನ್ ಸಿಟಿ, ಇದು ಯಾವ ಫಾರ್ಮೆಟ್ ಯೂಸ್ ಮಾಡ್ಬೇಕ್ರಿಪ್ಪ? 7.5%. ಹೌದಲ್ಲ? ಮಾಡ್ರಿ ಯೂಸ್ ಫಾರ್ಮೆಟ್ ಇದು. 7.5% ಯೂಸ್ ಮಾಡ್ರಿ ಫಾರ್ಮೆಟ್. ಇದು ಹಾಕ್ತೀನಿ ನಾನು ಈಗ ಇಲ್ಲೇ, ಕಂಟ್ರೋಲ್ ವಿ. 7.5% ಆಫ್ ಸ್ಯಾಲರಿ. ಮಾಡ್ರಿ ಇಲ್ಲೇ ಬ್ರಾಕೆಟ್, ಇಲ್ಲೇ ಬ್ರಾಕೆಟ್. ಎಷ್ಟು ಪರ್ಸೆಂಟ್ ರೀ ಅದು? 7.5%. 7.5 ಡಿವೈಡೆಡ್ ಬೈ 100. ಕರೆಕ್ಟಾ? 8. ಸ್ಯಾಲರಿ ಎಲ್ಲಿದ್ರಿಪ್ಪ? ಸ್ಯಾಲರಿ ಬೇಕಲ್ಲ ನಮಗೆ. ಸ್ಯಾಲರಿ ಎಲ್ಲಿದ್ರಿ? ಸ್ಯಾಲರಿದು ಇಲ್ಲೈತೆ ನೋಡ್ರಿ. ಸ್ಯಾಲರೀಸ್ ಫಾರ್ ದಿಸ್ ಪರ್ಪಸ್. ಎಷ್ಟ್ರಿಪ್ಪ ಸ್ಯಾಲರಿ? ಎಷ್ಟು ತಗೋಬೇಕಂತ್ರಿ? 2 lakh ತಗೋಬೇಕಂತ್ರಿ. 2 lakh ಸ್ಯಾಲರಿ ರೆಡಿಮೇಡ್ ಕೊಟ್ಬಿಟ್ಟಾರೆ ಅವರು. ಸ್ಯಾಲರಿ ತಗೋರಿ ಅಂತ, ರೆಡಿಮೇಡ್ ಸ್ಯಾಲರಿ ತಗೋರಿಪ್ಪ. ಈಗ ಮಾಡ್ರಿ. ಈಗ ಎಷ್ಟು ಬರ್ತೈತೆ ನೋಡ್ರಿಪ್ಪ ಈಗ. ಇಲ್ಲಿನೂ ಸ್ವಲ್ಪ, ಓಕೆ, ಇಲ್ಲಿನೂ ಸ್ವಲ್ಪ. ಓಕೆ, ಹೇಳ್ರಿ ಈಗ. ಕ್ಯಾಲ್ಸಿ ತೊಗೊಂಡು ಮಾಡ್ರಿಪ್ಪ. ಅದು 2 lakh ಇಂಟು 7.5%. ಇಂಟು 7.5% ಎಷ್ಟು ಬಂತ್ರಿಪ್ಪ ಇದು? 15,000. ಎಷ್ಟು ರೀ? 15,000 ತಗೋರಿ. 15,000 ಕರೆಕ್ಟಾ? ಈಗ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಮೇಲೆ 10% ಅಲ್ಲ, ಅದು 10 ಡಿವೈಡೆಡ್ ಬೈ 100 ಇಂಟು ಫರ್ನಿಚರ್ ಕಾಸ್ಟ್. ಎಷ್ಟ್ರಿಪ್ಪ ಅದು? ಫರ್ನಿಚರ್ ಕಾಸ್ಟ್ ಇಲ್ಲೈತೆ ನೋಡ್ರಿಪ್ಪ. ಫರ್ನಿಚರ್ ಇಲ್ಲೈತ್ರಿ. ಎಷ್ಟಿತ್ತು ಫರ್ನಿಚರ್? 1 lakh rupees. ಫರ್ನಿಚರ್ ಮೇಲೆ 1 lakh. ಫರ್ನಿಚರ್ ಮೇಲೆ ತಗೋರಿಪ್ಪ 1 lakh. ಕರೆಕ್ಟಾ? ಇದು ಸ್ವಲ್ಪ ಇಲ್ಲ ಮಾಡ್ಬೇಕು. ಈಗ ಕರೆಕ್ಟ್ ಐತಿ. ಈಗ ಮಾಡ್ರಿ. 1 lakh ಮೇಲೆ 10% ಎಷ್ಟ್ರಿಪ್ಪ? 10,000. 1 lakh ಮೇಲೆ 10% ಅಂದ್ರೆ 10,000. ಓಕೆ, ಈಗ ಏನು ಮಾಡ್ಬೇಕ್ರಿಪ್ಪ? ಈಗ ಇದು ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಇದು ಇಲ್ಲ ತಗೋತೀನಿ. ಹೇಳ್ರಿ ಏನು ಮಾಡ್ಬೇಕ್ರಿಪ್ಪ? ಇದು ಆ್ಯಡ್ ಮಾಡ್ಬೇಕ್ರಿಪ್ಪ. 15,000 ಪ್ಲಸ್ 10,000 ಎಷ್ಟು ರೀ? 25,000. ಎಷ್ಟು ರೀ? 25,000. ಇದು ನಿಮ್ದು ಏನ್ರಿಪ್ಪ? ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ಇನ್ ಕೇಸ್ ಆಫ್ ಪಾಪ್ಯುಲೇಷನ್ ಹ್ಯಾವಿಂಗ್, ಇನ್ ಕೇಸ್ ಆಫ್ ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ ಲೆಸ್ ದ್ಯಾನ್ 10 lakhs. ಇದು ನಿಮ್ದು ಏನ್ರಿಪ್ಪ? ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ತಿಳಿತಾ? ಭಾಳ ಸಿಂಪಲ್ ಐತ್ರಿ ಇದು. ಬರ್ರಿ ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಮಾಡೋಣ್ರಿಪ್ಪ. ಈಗ ಸೆಕೆಂಡ್ ಕಂಡೀಷನ್ ಸೇಮ್ ಇರಲಿ. ಇದು ಕಂಟ್ರೋಲ್ ಸಿ ಇಲ್ಲೇ ಮಾಡ್ತೀನಿ. ಬಿ ಅಲ್ಲ ಈ ಕಂಡೀಷನ್. ಬಿ ಕಂಡೀಷನ್ ಏನ್ರಿ ಇದು? ಬಿ ಕಂಡೀಷನ್ ಬಿ ಕಂಡೀಷನ್ ಇಲ್ಲೈತೆ ನೋಡ್ರಿಪ್ಪ. ಬಿ ಕಂಡೀಷನ್ ಇನ್ ಕೇಸ್ ಆಫ್ ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್, ಬಿಟ್ವೀನ್ 10 lakhs to 25 lakhs. 10 lakhs to 25 lakhs. ಕರೆಕ್ಟ್ ಅಲ್ಲ ಅದು? ಸೆಕೆಂಡ್ ಕಂಡೀಷನ್, ಬಿ ಕಂಡೀಷನ್. ಈಗ ನೋಡ್ರಿಪ್ಪ, ಎಷ್ಟು ಪರ್ಸೆಂಟ್ ತಗೋಬೇಕು ನೀವು? ಪಾಪ್ಯುಲೇಷನ್ 10 lakhs to 25 lakh ಅಂದ್ರೆ ಎಷ್ಟು ಪರ್ಸೆಂಟ್ ತಗೋಬೇಕು ನೀವು? 10% ತಗೋಬೇಕು. ಎಷ್ಟು? 10% ಆಫ್ ಸ್ಯಾಲರಿ. ಈಗ 7.5 ಬೇಡ ನಮಗೆ. ಈಗ 10%.
10 divided by 100 into salary ಎಷ್ಟು ರೀಪ ನಿಮ್ದು 2 lakh rupees ಆಯ್ತಲ್ಲ ಸೇಮ್ ಸ್ಯಾಲರಿ ಸೇಮ್ ರೀಪ ಸ್ಯಾಲರಿ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ 22 lakh rupees ಈಗ ಮಾಡಿರಿಪ್ಪ ಎಷ್ಟು ರೀ 2 lakh ಮೇಲೆ 10% ಮಾಡಿರಿಪ್ಪ ಎಷ್ಟು ಬರ್ತೈತೆ ರೀ ಇಲ್ಲೇನು ಎಷ್ಟು ರೀಪ ಈಗ 2 lakh ಮೇಲೆ 10% 20,000 ಅಲ್ಲ 2 lakh ಮೇಲೆ 10% ಎಷ್ಟು ರೀಪ 20,000 ಓಕೆ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ 10 by 100 ಇಂಟು ಫರ್ನಿಚರ್ ಎಷ್ಟು ರೀಪ ಸೇಮ್ 1 lakh rupees ಅದು 1 lakh rupees ಮಾಡಿರಿ 10,000 ಓಕೆ 20,000 ಪ್ಲಸ್ 10,000 ಎಷ್ಟು ರೀಪ 30,000 ಎಷ್ಟು ರೀ 30,000 ಇದು ನಿಮ್ದು ಏನ್ರಿಪ್ಪ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ಫರ್ನಿಚರ್ ಕಾಸ್ಟ್ ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ ಸೇಮ್ ಐತ್ರಿ ಫರ್ನಿಚರ್ ಕಾಸ್ಟ್ 1 lakh rupees ಮೇಲೆ 10% ನೆಕ್ಸ್ಟ್ ಸ್ಯಾಲರಿ ಅಮೌಂಟ್ ಸೇಮ್ 2 lakh ಸೇಮ್ ಐತ್ರಿಪ್ಪ ಬರೀ 7.5% ಪ್ಲೇಸಲ್ಲಿ ಎಷ್ಟು ರೀಪ ಈಗ 10% ಓಕೆ ಅಷ್ಟು ಡಿಫ್ರೆನ್ಸ್ ಐತ್ರಿ ಈಗ ಸಿ ಕಂಡೀಷನ್ ಮಾಡೋಣ್ರಿ ಈಗ ಯಾವ ಕಂಡೀಷನ್ ರೀಪ ಈಗ ಸಿ ಕಂಡೀಷನ್ ಸಿ ಅಂತ ಹಾಕ್ತೀನಿ ಇಲ್ಲೇ ಸಿ ಕಂಡೀಷನ್ ಇನ್ ಕೇಸ್ ಆಫ್ ಸಿಟಿ ಹ್ಯಾವಿಂಗ್ ಪಾಪ್ಯುಲೇಷನ್ ಮೋರ್ ದ್ಯಾನ್ 25 lakh ಎಷ್ಟು ರೀ ಮೋರ್ ದ್ಯಾನ್ 25 lakhs ಮೋರ್ ದ್ಯಾನ್ 25 lakhs ಸೇಮ್ ರೀ ಮೋರ್ ದ್ಯಾನ್ 25 lakhs ಈಗ ಏನ್ರಿಪ್ಪ ಈಗ 7.5 ಬರಂಗಿಲ್ಲ ಎಷ್ಟು ತಗೋಬೇಕು ಈಗ 15% ತಗೋಬೇಕು ಎಷ್ಟು ರೀ ಮೋರ್ ದ್ಯಾನ್ 25 lakh ಎಷ್ಟು ರೀಪ್ಪ 15% ಆಫ್ ಸ್ಯಾಲರಿ ಈಗ ಏನು ಮಾಡ್ತೀರಿಪ್ಪ ಈಗ 7.5 ಬೇಡ ನಮ್ಗೆ ಎಷ್ಟು ರೀ 15% ಆಫ್ ಸ್ಯಾಲರಿ ಮಾಡಿದ್ದು 15% ಆಫ್ ಸ್ಯಾಲರಿ ಇದು 15% ಆಫ್ ಮಾಡಿರಪ್ಪ ಅದು ಎಷ್ಟು ಬರ್ತೈತೆ ಇದು 2 lakh ಇಂಟು 15% ಎಷ್ಟು ರೀಪ್ಪ 30,000 ಎಷ್ಟು ರೀ 30,000 ಕರೆಕ್ಟಾ ಆಮೇಲೆ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ 1 lakh ಮೇಲೆ 10% ತಗೋರಿಪ್ಪ 10,000 ಈಗ 30,000 ಪ್ಲಸ್ 10,000 ಎಷ್ಟು ರೀ 40,000 ಎಷ್ಟು ರೀ 40,000 ಇದು ನಿಮ್ದು ಏನ್ರಿಪ್ಪ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ಇಷ್ಟೇ ಮಾಡ್ಬೇಕು ಇಷ್ಟೇ ಮಾಡ್ಬೇಕು ಇದು ಏನ್ರಿಪ್ಪ ಅಂದ್ರೆ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ಡಿಫ್ರೆಂಟ್ ಸಿಚುವೇಶನ್ ಅಲ್ಲಿ ಡಿಫ್ರೆಂಟ್ ಸಿಚುವೇಶನ್ ಅಲ್ಲಿ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಆವಾಗ ಓನ್ಡ್ ಬೈ ದ ಎಂಪ್ಲಾಯರ್ ಅಂದ್ರೆ ಏನ್ರಿಪ್ಪ ಸಿಟಿ ನೋಡ್ತೀರಿ ನೀವು ಲೆಸ್ ದೆನ್ 10 lakh ಅಂದ್ರೆ 7.5%, 10 lakh to 25 lakh ಅಂದ್ರೆ 10% ಆಫ್ ಸ್ಯಾಲರಿ ಆಮೇಲೆ 25 lakh ಅಂದ್ರೆ ಏನ್ರಿಪ್ಪ 15% ಆಫ್ ಸ್ಯಾಲರಿ ಸೇಮ್ ಇರ್ತೈತಿ ರೀ ಉಳಿಕಿದೆಲ್ಲ ಟೇಕ್ ದ ಸ್ಕ್ರೀನ್ ಶಾಟ್ ದಿಸ್ ಇಸ್ ದಿ ಕ್ವಶನ್ this is the solution I will just minimize so you can comfortably take the screenshot okay take the screenshot this is the overall solution of this question okay तो हिंदी मैडम आओ यहाँ पे आपको देखो यहाँ पे सबसे पहले क्वेश्चन देखो क्या है मिस्टर एक्स इज अ नॉन गवर्नमेंट एम्प्लॉय मतलब नॉन गवर्नमेंट मतलब प्राइवेट एम्प्लॉय तो इसको रेंट फ्री अकोमोडेशन कैलकुलेशन करना ही हैज बीन प्रोवाइडेड विद अ रेंट फ्री हाउस मतलब रेंट फ्री हाउस कैलकुलेट करना है इसका क्या है वहाँ पे ओन्ड बाय द एम्प्लॉयर बोल के दिया ओन्ड बाय द एम्प्लॉयर बोले तो हम लोग क्या देखते हैं पॉपुलेशन देखते हैं क्या ओन्ड बाय द एम्प्लॉयर बोले तो हम लोग क्या देखते हैं पॉपुलेशन देखते हैं एम्प्लॉयर एंड द सैलरी रेडीमेड तुम्हारे को सैलरी दे रहा हूँ सैलरीज फॉर दिस पर्पज इज ₹2 lakh सैलरी कितना है तुम्हारा 2 lakh रुपीज है द कॉस्ट ऑफ फर्नीचर प्रोवाइडेड इज ₹1 lakh फर्नीचर का कॉस्ट कितना है 1 lakh है तो हमें ऐड 10% ऑफ कॉस्ट ऑफ फर्नीचर करके लेते नहीं यहाँ पे लेना 1 lakh के पर 10% लेना हम लोग ठीक है फाइंड दी वैल्यू ऑफ परक्यूजिट फाइंड दी वैल्यू ऑफ परक्यूजिट इन फॉलोइंग केसेस सबसे पहले कंडीशन क्या दिया तुम्हारे को सबसे पहले कंडीशन है इन केस ऑफ सिटी हैविंग पॉपुलेशन लेस देन 10 lakh अगर पॉपुलेशन सिटी की लेस देन 10 lakh है तो क्या लेते तुम लोग 7.5% ऑफ सैलरी एड 10% ऑफ कॉस्ट ऑफ फर्नीचर तुम्हारे को वैल्यू ऑफ रेंट फ्री हाउस मिलता है ठीक है सेकंड कंडीशन क्या है तुम्हारा इन केस ऑफ सिटी हैविंग पॉपुलेशन बिटवीन 10 lakhs to 25 lakh तुम लोग क्या देखते हैं 10 lakh to 25 lakh है तो क्या देखते हैं 10% ऑफ सैलरी एड 10% ऑफ कॉस्ट ऑफ फर्नीचर वैल्यू ऑफ रेंट फ्री हाउस नेक्स्ट इन केस ऑफ सिटी हैविंग पॉपुलेशन मोर देन 25 lakh है तो क्या करते हैं 15% ऑफ सैलरी एड 10% ऑफ कॉस्ट ऑफ फर्नीचर वैल्यू ऑफ रेंट फ्री हाउस ये है तुम्हारा ओवरऑल फॉर्मेट ठीक है तो कैलकुलेशन ऑफ सोल्यूशन में कैलकुलेशन ऑफ रेंट फ्री हाउस उसके अंदर क्या दिया इन्हें हाउस इज ओन्ड बाय द एम्प्लॉयर क्या दिया ओन्ड बाय द एम्प्लॉयर तो लिख लो यहाँ पे हाउस इज ओन्ड बाय द एम्प्लॉयर बोल के सबसे पहले एक कंडीशन डालो एक कंडीशन क्या है एक कंडीशन तुम्हारी इन केस ऑफ सिटी हैविंग पॉपुलेशन लेस देन 10 lakhs बोल के
मैं कितना पता तुम्हारे को 7.5% ऑफ सैलरी, तो 7.5 डिवाइड बाय 100 इंटू सैलरी कहाँ है तुम्हारा, सैलरी दिया नहीं कितना 2 लाख रुपीज बोल के दिया है ना पे, सैलरी कितना 2 लाख रुपीज बोल के, वही 2 लाख रुपीज यहाँ पर डालो इंटू 2 लाख रुपीज आया ना, तो कितना आया 15,000 आया। उसमें फर्नीचर भी दिया उन्हें हमारे को, इसलिए एड 10% ऑफ कॉस्ट ऑफ फर्नीचर, 10/100 इंटू फर्नीचर कितना हुआ, फर्नीचर का प्राइस कितना हुआ 1 लाख रुपीज, 1 लाख के ऊपर ले लो 10,000 कितना आया, दोनों को ऐड करना तो कितना था 25,000। ये क्या है तुम्हारा वैल्यू ऑफ रेंट फ्री हाउस। ओके, नेक्स्ट सेकंड कंडीशन क्या है, इफ इन केस ऑफ सिटी हैविंग पॉपुलेशन बिटवीन 10 lakhs to 25 lakhs, इसके अंदर है क्या है 10 lakhs to 25 lakh है, तो क्या करना बोलो 10% ऑफ कॉस्ट ऑफ फर्नीचर, सॉरी 10% ऑफ सैलरी, तो 10/100 इंटू सैलरी कितना है तुम्हारा 2 लाख, उसके ऊपर 10% निकालना तो कितना था 20,000। उसमें से फर्नीचर दिया हमारे को, इसलिए एड 10% ऑफ कॉस्ट ऑफ फर्नीचर, तो कितना था 10,000 आता, दोनों में ऐड करो कितना था तुम्हारा 30,000। ये क्या है तुम्हारा वैल्यू ऑफ रेंट फ्री हाउस। नेक्स्ट थर्ड कंडीशन मीन्स सी कंडीशन, सी कंडीशन में क्या है, इन केस ऑफ सिटी हैविंग पॉपुलेशन मोर देन 25 lakhs, यहाँ पे कितना लेना बोलो मोर देन 25 लाख है, तो क्या करना बोला 15% ऑफ सैलरी, 15% ऑफ सैलरी 15 डिवाइड बाय 100 इंटू सैलरी कितना हो 2 लाख, तो कितना आया 30,000 आया। एड उसके अंदर 10% ऑफ कॉस्ट ऑफ फर्नीचर, उसके अंदर फर्नीचर का कॉस्ट ऐड कर लो कितना था 30,000 प्लस 10,000 ना 40,000। ये क्या है तुम्हारा रेंट फ्री वैल्यू ऑफ रेंट फ्री हाउस। समझ में आया, ऐसे इसको कैलकुलेशन करना, ठीक है। ओन्ड बाय द एम्प्लॉयर दिया तो ओन्ड बाय द कंपनी, इसका स्क्रीनशॉट ले लो। आई विल मिनिमाइज दिस पेज, ओके, so you can comfortably take the screenshot. Okay, take the screenshot. This is the question. This is the question. Okay, hope you understood this problem very well. Hope you understood this problem very well. We'll see the next question. We'll see the next question. So second question. So second question. Just wait. Okay. Next, this is the second question. Barry, second question ನೋಡೋಣ ಈಗ. Second question. Mr. Z is a non-government employee. ಯಾವ್ದು ಎಂಪ್ಲಾಯ್ ರೀಪ ನಾನ್ ಗವರ್ಮೆಂಟ್ ಎಂಪ್ಲಾಯ್ ಅಂದ್ರೆ ಏನ್ರಿಪ್ಪ ಪ್ರೈವೇಟ್ ಎಂಪ್ಲಾಯ್, ಅಂಡ್ ಹಿ ಹ್ಯಾಸ್ ಬೀನ್ ಪ್ರೊವೈಡೆಡ್ ವಿತ್ ಅ ರೆಂಟ್ ಫ್ರೀ ಹೌಸ್. ಓಕೆ, ದ ಎಂಪ್ಲಾಯರ್ ಪೇಡ್ ರೆಂಟ್ ಆಫ್ ₹2,000 ಪರ್ ಮಂತ್. ಎಂಪ್ಲಾಯರ್ ಪೇ ಮಾಡ್ತಾರೆ ರೆಂಟ್, ಇದು ಓನ್ಡ್ ಬೈ ದ ಎಂಪ್ಲಾಯರ್ ಅಲ್ಲ, ಇದು ಇಲ್ಲಿ ಸೆಂಟೆನ್ಸ್ ಓನ್ಡ್ ಬೈ ದ ಎಂಪ್ಲಾಯರ್ ಕೊಟ್ಟಿಲ್ಲ, ಇಲ್ಲಿ ಏನ್ರಿಪ್ಪ ಎಂಪ್ಲಾಯರ್ ಲೋನ್ ಪೇ ಮಾಡ್ತಾನ್ರಿಪ್ಪ, ಎಂಪ್ಲಾಯರ್ ಎಂಪ್ಲಾಯರ್ ಬಾಡಿಗೆ ಪೇ ಮಾಡ್ತಾನ್ರಿಪ್ಪ, ಅಂದ್ರೆ ಎಂಪ್ಲಾಯರ್ ಓನ್ಡ್ ಬೈ ದ ಎಂಪ್ಲಾಯರ್ ಇಲ್ಲ, ಇದು ಓನ್ಡ್ ಬೈ ದ ಎಂಪ್ಲಾಯರ್ ಇಲ್ಲ, ಇದು ಏನ್ರಿಪ್ಪ ಎಂಪ್ಲಾಯರ್ ಫಸ್ಟ್ ಬಾಡಿಗೆ ತಗೋತಾರಿ, ಎಂಪ್ಲಾಯರ್ ಫಸ್ಟ್ ಬಾಡಿಗೆ ತಗೋತಾರೆ, ರೆಂಟ್ ಮೇಲೆ ತಗೋತಾರೆ, ರೂಮ್ ಹೌಸ್ ತಗೊಂಡು ನಿಮ್ಗೆ ಕೊಡ್ತಾರಿ, ಹೌದಲ್ಲ. ಓನರ್ ಬೇರೆ, ಎಂಪ್ಲಾಯರ್ ಓನರ್ ಅಲ್ಲ. ಈಗ ಹೌಸ್ ಈಸ್ ಓನ್ಡ್ ಬೈ ದ ಎಂಪ್ಲಾಯರ್ ಅಂದ್ರೆ ಏನ್ರಿಪ್ಪ ಓನರ್ ಯಾರಿಪ್ಪ ಎಂಪ್ಲಾಯರ್. ಈಗ ಓನರ್ ಎಂಪ್ಲಾಯರ್ ಅಲ್ಲ, ಓನರ್ ಬೇರೆ ಅದಾರಿಪ್ಪ. ಯಾಕ್ರಿ ಎಂಪ್ಲಾಯರ್ ಫಸ್ಟ್ ಬಾಡಿಗೆ ತಗೋತಾರಿ ಹೌಸ್, ಆಮೇಲೆ ನಿಮಗೆ ಕೊಡ್ತಾರೆ ಎಂಪ್ಲಾಯೀಸ್ಗೆ ಇರಾಕ. ಓಕೆ, ದ ಎಂಪ್ಲಾಯರ್ ಪೇಡ್ ರೆಂಟ್ ಆಫ್ ₹2,000 ಪರ್ ಮಂತ್. ಇಟ್ ಈಸ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್. The furniture, ಮುಂದೆ the furniture is also provided to employee. Cost of furniture is ₹1 lakh. Furniture cost ಎಷ್ಟಿಪ್ಪ 1 lakh rupees. 1 lakh rupees ಮೇಲೆ 10% ತಗೋಬೇಕು ನೀವು. 1 lakh into 10% of cost of furniture. The employee is getting a salary. Salary ನೋಡ್ರಿಪ್ಪ, the employee is getting salary of ₹2 lakh for the year. Per month ಅಲ್ಲ, 2 lakh for the year. Calculate the value of perquisite. Calculate the value of perquisite. ಇದು ಏನಿದ್ದು ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್. ಇದು ಏನಿದ್ದು ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್. ಸ್ಟಾರ್ಟ್ ಮಾಡೋಣ್ರಿಪ್ಪ. ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ನೋಡ್ರಿಪ್ಪ, ಇದು ಸೊಲ್ಯೂಷನ್. ಯಾಕ್ರಿ ಎಂಪ್ಲಾಯರ್ ಎಂಪ್ಲಾಯರ್ ರೆಂಟ್ ಪೇ ಮಾಡ್ತಾನ್ರಿ. ಇಲ್ಲೇ ಎಂಪ್ಲಾಯರ್ದು ಸ್ವಂತ ಮನಿ ತಂದ್ರೆ ಯಾಕೆ ಲೋನ್ ಪೇ ಇದು ರೆಂಟ್ ಪೇ ಮಾಡ್ತಾನ್ರಿ. ಎಂಪ್ಲಾಯರ್ ರೆಂಟ್ ಪೇ ಮಾಡ್ತಾನ್ರಿ ಏನ್ರಿಪ್ಪ ಬಾಡಿಗೆ ತಗೋತಾನ್ರಿ ಎಂಪ್ಲಾಯರ್, ಅದಕ್ಕೆ ಎಂಪ್ಲಾಯರ್ ಅಂದ್ರೆ ಕಂಪನಿ. ಸೊಲ್ಯೂಷನ್ ಏನ್ರಿಪ್ಪ ಕ್ಯಾಲ್ಕುಲೇಷನ್ ಅಲ್ಲ, ಅದು ಕ್ಯಾಲ್ಕುಲೇಷನ್. ಅದು ಕಾಪಿ ಪೇಸ್ಟ್ ಮಾಡ್ತೀನಿ. ಕ್ಯಾಲ್ಕುಲೇಷನ್ ಮೇಲೆ ಇಲ್ಲ ಐತಲ್ಲ, ಇಲ್ಲಿ ಸೊಲ್ಯೂಷನ್. ಓಕೆ, ಕಂಟ್ರೋಲ್ ಸಿ. ನೀವು ಮಾಡಕ್ಕೆ ಹೋಗ್ಬೇಡ್ರಿ, ನಿಮಗೆ ಅಲ್ಲಿ ಎಕ್ಸಾಮಲ್ಲಿ ಬರೀಬೇಕು ನೀವು.
ಸೊಲ್ಯೂಷನ್ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್. ಹೌಸ್ ಈಸ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್. ಇಲ್ಲಿ ಏನ್ರಿಪ್ಪ ಇದು ಹೌಸ್ ಈಸ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್. ಯಾಕ್ರಿ ರೆಂಟ್ ಪೇ ಮಾಡತ್ತನ್ರಿ ಇಲ್ಲಿ ರೆಂಟ್. ಅದಲ್ಲ ರೆಂಟ್ ಎಂಪ್ಲಾಯರ್ ಪೇಡ್ ರೆಂಟ್ ಅಂದ್ರೆ ಹೌಸ್ ಈಸ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್. ಹೌಸ್ ಈಸ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್. ಹೌಸ್ ಈಸ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ಅವಾಗ ಫಾರ್ಮೆಟ್ ಹೆಂಗೈತ್ರಿಪ್ಪ ಎಲ್ಲೈತೆ ನೋಡ್ರಿಪ್ಪ. ಹೌಸ್ ಈಸ್ ಇಫ್ ಹೌಸ್ ಈಸ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ಅವ್ರ ಕಂಪನಿ ಫಾರ್ಮೆಟ್ ಹಿಂಗೈತ್ರಿ. ಇದಕ್ಕೆ ಫಾರ್ಮೆಟ್ ಕಾಪಿ ಪೇಸ್ಟ್ ಮಾಡ್ತೀನಿ. ಇದೇ ಬರಿಬೇಕಲ್ಲ. ಕಂಟ್ರೋಲ್ ಹೌಸ್ ಈಸ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್. ಹೌಸ್ ಈಸ್ ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ಅವರ್ ಕಂಪನಿ. ಅವಾಗ ಏನ್ರಿಪ್ಪ ಫಸ್ಟ್ ಫಾರ್ಮೆಟ್ ಏನ್ರಿಪ್ಪ ಅದು ಆಕ್ಚುಯಲ್ ರೆಂಟ್ ಪೇಡ್ ಆರ್ ಪೇಯಬಲ್ ಬೈ ದ ಎಂಪ್ಲಾಯರ್. ಆಕ್ಚುಯಲ್ ರೆಂಟ್ ಪೇಡ್ ಪೇ. ಈಗ ಇಲ್ಲಿ ರೆಂಟ್ ಯಾರು ಪೇ ಮಾಡತ್ತಾರಪ್ಪ ಇಲ್ಲಿ ಎಂಪ್ಲಾಯರ್ ಪೇಡ್. ಇಲ್ಲ ಐತಲ್ವ ಇಲ್ಲಿ ಎಂಪ್ಲಾಯರ್ ಪೇಡ್. ದ ಎಂಪ್ಲಾಯರ್ paid a rent of rupees 2000 per month. 2000 per month. ಸೆಂಟೆನ್ಸ್ ಕೊಬಿಟ್ಟಾರ ಇಲ್ಲಿ. The employer paid a rent of rupees 2000 per month. ಅದಕ್ಕೆ ಏನ್ರಿಪ್ಪ ಅದು actual rent paid. Actual rent paid or payable by the employer. ಈಗ paid ಐತ್ರಿಪ್ಪ ಇಲ್ಲಿ. Actual rent paid ಅಂತ ಐತ್ರಿ ಇಲ್ಲಿ. Actual rent paid by the employer. Actual rent paid by the employer. Actual rent paid by the employer. ಎಷ್ಟಿದು actual rent paid by the employer 2000 per month ಅಲ್ಲ ಅದು. ಅದಕ್ಕೆ ಏನ್ರಿಪ್ಪ 2000 into 12 per month ಅಲ್ಲ ಅದು. ಮಾಡ್ರಿಪ್ಪ actual rent paid by the employer 2000 per month ಮಾಡ್ರಿದು. 2000 per month ಅಂದ್ರೆ 2000 into 12 ಎಷ್ಟ್ರಿಪ್ಪ 24000 ಹೌದಲ್ಲ. 24000 2000 per month ಅಂದ್ರೆ ಏನ್ರಿಪ್ಪ 24000 ತಗೋರಿ 24000 ಕರೆಕ್ಟಾ. ಓಕೆ. ಈಗ ಏನ್ರಿಪ್ಪ ಆರ್ ಅಂತ ಐತ್ರಿ ಇಲ್ಲಿ ಏನ್ರಿ ಆರ್ 15% ಆಫ್ ಸ್ಯಾಲರಿ ಫಿಕ್ಸ್ ಇಲ್ಲಿ ಆರ್ 15% ಆಫ್ ಸ್ಯಾಲರಿ. ಅದಕ್ಕೆ ಏನ್ರಿಪ್ಪ ಬ್ರಾಕೆಟ್ ಎಷ್ಟು ಪರ್ಸೆಂಟೇಜ್ 15%. 15 ಡಿವೈಡೆಡ್ ಬೈ 100 ಇಂಟು ಸ್ಯಾಲರಿ ಎಷ್ಟ್ರಿಪ್ಪ ಸ್ಯಾಲರಿ ಇಲ್ಲೈತೆ ನೋಡ್ರಿಪ್ಪ ಸ್ಯಾಲರಿ. ದ ಎಂಪ್ಲಾಯರ್ ಈಸ್ ಗೆಟಿಂಗ್ ಸ್ಯಾಲರಿ ಆಫ್ ರುಪೀಸ್. ದ ಎಂಪ್ಲಾಯರ್ ಈಸ್ ಗೆಟಿಂಗ್ ಸ್ಯಾಲರಿ ಆಫ್ ರುಪೀಸ್ 2 lakh ಫಾರ್ ದ ಇಯರ್. ಸ್ಯಾಲರಿ ಫಾರ್ 2 lakh ಫಾರ್ ದ ಇಯರ್. ಅದಕ್ಕೆ ಏನ್ರಿಪ್ಪ ಸ್ಯಾಲರಿ ಪ್ಲೇಸ್ ಎಷ್ಟು ತಗೋತೀರಿ ನಾವು 2 lakh. 15% ಆಫ್ ಸ್ಯಾಲರಿ ಅಂದ್ರೆ ಏನ್ರಿಪ್ಪ 2 lakh ಫಾರ್ ದ ಇಯರ್. 2 lakh 15% ಇಂಟು 2 lakh. ಈಗ ಮಾಡ್ರಿಪ್ಪ ಈಗ 2 lakh ಅದ್ರ ಮೇಲೆ ಸಾರಿ 2 lakh ಇಂಟು 15% ಎಷ್ಟು ಬಂತ್ರಿಪ್ಪ ಈಗ 30,000. ಎಷ್ಟ್ರಿ 30,000 ಕರೆಕ್ಟಾ 30,000. ಈಗ ಇಲ್ಲಿ ಏನು ತಗೋಬೇಕ್ರಿಪ್ಪ ಇಲ್ಲಿ ಈಗ ಇಲ್ಲಿ ಏನು ತಗೋಬೇಕು ಕೆಳಗಡೆ ವಿಚ್ ಎವರ್ ಈಸ್ ಲೋವರ್ ಏನ್ರಿ ವಿಚ್ ಎವರ್ ಈಸ್ ಲೋವರ್ ನೋಡ್ಬೇಕ್ರಿಪ್ಪ ಯಾವ ಲೋವರ್ ಐತ್ರಿಪ್ಪ ಅಂತ. 24,000 ಲೋವರ್ ಐತ್ರಿ ಏನು 30,000 ಲೋವರ್ ಐತ್ರಿಪ್ಪ. ಆಬ್ವಿಯಸ್ಲಿ 24,000 ಕಮ್ಮಿ ಐತ್ರಿ. ಅದಕ್ಕೆ 24,000 ನಿಮ್ದು ಆನ್ಸರ್. ಲೋವರ್ ನೋಡ್ಬೇಕು ಕಮ್ಮಿ ಯಾವ್ದೈತ್ರಿಪ್ಪ ಅಂತ. 24,000 ಮತ್ತು 30,000 ಒಳಗೆ ಯಾವ ಲೋವರ್ ಐತ್ರಿ ಕಮ್ಮಿ ಐತ್ರಿಪ್ಪ 24,000 ಲೋವರ್ ಐತ್ರಿ. ಓಕೆ. ಈಗ ಐತ್ ನೋಡ್ರಿ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಕಾಸ್ಟ್ ಆ್ಯಡ್ ಮಾಡ್ಬೇಕು ಮಾಡ್ರಿ. ಫರ್ನಿಚರ್ ಕಾಸ್ಟ್ ಫರ್ನಿಚರ್ ಐತಿ ಕಾಸ್ಟ್ ಆಫ್ ಫರ್ನಿಚರ್ ಕೊಟ್ಟಾರ ಇಲ್ಲಿ ಐತ್ ನೋಡ್ರಿ. ಫರ್ನಿಚರ್ ಎಷ್ಟ್ರಿಪ್ಪ ಅದು 1 lakh ತಗೋರಿ ಇಲ್ಲ. ಎಷ್ಟು ಪರ್ಸೆಂಟ್ ಅದು 10% ಅಲ್ಲ ಅದು 10 ಡಿವೈಡೆಡ್ ಬೈ 100 ಇಂಟು ಫರ್ನಿಚರ್ ಕಾಸ್ಟ್ ಎಷ್ಟ್ರಿ 1 lakh. 1 lakh ಮೇಲೆ ತಗೋರಿಪ್ಪ ಎಷ್ಟು 1 lakh ಇಂಟು 1 lakh ಇಂಟು 10% ಅಂದ್ರೆ ಎಷ್ಟ್ರಿಪ್ಪ 10,000. ಎಷ್ಟ್ರಿ 10,000 ಕರೆಕ್ಟಾ 10,000. ಏನು ಮಾಡ್ಬೇಕ್ರಿಪ್ಪ ಈಗ 24,000 ಆ್ಯಡ್ 10,000. 24,000 ಪ್ಲಸ್ 10,000 ಮಾಡ್ರಿಪ್ಪ ಎಷ್ಟು ಬಂತ್ರಿ. ಇದು ಸ್ವಲ್ಪ ಇಲ್ಲ ತಗೋತೀನಿ. ಓಕೆ 24,000 ಮಾಡ್ರಿ. 24,000 ಪ್ಲಸ್ 10,000 ಎಷ್ಟ್ರಿಪ್ಪ 34,000. ಎಷ್ಟ್ರಿ 34,000. ಇದು 34,000 ಏನ್ರಿಪ್ಪ ನಿಮ್ದು ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಇದು 34,000 ಏನ್ರಿಪ್ಪ ನಿಮ್ದು ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಈ ಥರ ಮಾಡ್ಬೇಕು ನೋಡಿಪ್ಪ. ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ಕೊಟ್ಟಿತ್ತಂದ್ರೆ ಈ ಥರ ಮಾಡ್ಬೇಕು. ಆಕ್ಚುಯಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯರ್ ಅವರು ಕೊಟ್ಟಾರಿಪ್ಪ 2,000 ಪರ್ ಮಂತ್ ಇಂಟು ಮಾಡ್ರಿ. ಆರ್ 15% ಆಫ್ ಸ್ಯಾಲರಿ 15% 15 ಡಿವೈಡ್ ಬೈ 100 ಇಂಟು ಫಿಕ್ಸ್ ಆಯ್ತು 15% ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ಅಂದರೆ 15 ಡಿವೈಡೆಡ್ ಬೈ 100 ಇಂಟು 2 lakh. 2 lakh ಎಷ್ಟು ಐತ್ರಿ ಇಲ್ಲ 2 lakh. ಅದರ ಮೇಲೆ ಮಾಡ್ರಿಪ್ಪ ವಿಚ್ ಎವರ್ ಇಸ್ ಲೋವರ್. 24,000 ಮತ್ತು 30,000 ಒಳಗೆ ಯಾವ ಲೋವರ್ ಐತ್ರಿಪ್ಪ 24,000 ಲೋವರ್ ಐತ್ರಿ. ಆಮೇಲೆ ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ 10 by 100 ಇಂಟು ಕಾಸ್ಟ್ ಆಫ್ ಫರ್ನಿಚರ್ ರೆಡಿಮೇಡ್ ಕೊಟ್ಬಿಟ್ಟಾರೆ ಇವರು 1 lakh ಅಂತ. ಅದರ ಮೇಲೆ 10% ತಗೋರಿಪ್ಪ. ಆಮೇಲೆ 24,000 ಪ್ಲಸ್ 10,000 34,000 ಏನ್ರಿ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಈ ಥರ ಮಾಡಬೇಕು. ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ಕೊಟ್ಟೇನಂದ್ರೆ. ಓಕೆ ಸ್ಕ್ರೀನ್ ಶಾಟ್ ತಗೋರಿ.
ಓಕೆ, ओन्ड बाय द एम्प्लॉयर मुगित्री पाएगा, नॉट ओन्ड बाय द एम्प्लॉयर मुगित्री। अब हिंदी मीडियम देखो यहाँ पे आपके लिए क्वेश्चन पढ़ता हूं मैं, ये क्या है क्वेश्चन, बहुत इंपॉर्टेंट है। हाँ, मिस्टर जेड इज अ नॉन गवर्नमेंट एम्प्लॉय, मतलब उन्हें प्राइवेट एम्प्लॉय, नॉन गवर्नमेंट एम्प्लॉय, एंड ही हैज बीन प्रोवाइडेड विद अ रेंट फ्री हाउस, मतलब रेंट फ्री हाउस हम लोग कैलकुलेशन करना अभी। द एम्प्लॉयर पेड, हाँ बहुत इंपॉर्टेंट यहाँ पे, ये सेंटेंस बहुत इंपॉर्टेंट हमारे को। क्या बोल रहा है इन्हें, द एम्प्लॉयर पेड रेंट ऑफ ₹2000 पर मंथ। अगर ये खुद ओन्ड बाय द एम्प्लॉयर बोल के रहता था, ओन्ड बाय एम्प्लॉयर का मतलब कौन, कंपनी, अगर ये ओन्ड बाय द एम्प्लॉयर बोल के रहता था तो हम लोग क्या करते थे, पॉपुलेशन देते थे, पॉपुलेशन लेस देन 10 लाख, 10 लाख टू 25 लाख, मोर देन 25 लाख देते थे मैं, अगर ओन्ड बाय द एम्प्लॉयर रहा तो। लेकिन यहाँ पे द एम्प्लॉयर पेड रेंट ऑफ ₹2000 पर मंथ, मतलब यहाँ पे एम्प्लॉयर खुद रेंट पे कर रहा दूसरों को, तो एम्प्लॉयर ओनर नहीं है, एम्प्लॉयर क्या कर रहा है यहाँ पे, पहले खुद रेंट के ऊपर रूम्स ले रहा, वो रेंट के ऊपर रूम्स लेके किसको दे रहा, दूसरे एम्प्लॉयज को दे रहा, पहले खुद रेंट के ऊपर ले रहा रूम्स लेके एम्प्लॉयज को दे रहा, मतलब तो ओनर दूसरा है, नहीं ओनर दूसरा है, एम्प्लॉयर ओनर नहीं है अभी, तो एम्प्लॉयर इज नॉट ओन्ड बाय द एम्प्लॉयर। तो क्या होता है, एम्प्लॉयर इज नॉट ओनर, मतलब एम्प्लॉयर खुद रेंट के ऊपर ले रहा, तो क्या है, हाउस इज नॉट ओन्ड बाय द एम्प्लॉयर, क्या है, हाउस इज नॉट ओन्ड बाय द एम्प्लॉयर। हाउस इज नॉट ओन्ड बाय द एम्प्लॉयर, तो फॉर्मेट हमें दूसरा है, इसका फॉर्मेट क्या है, दूसरा है, ठीक है। उसके बाद में क्या दिया तुम्हारे को यहाँ पे दिया है, द फर्नीचर ऑल्सो प्रोवाइडेड टू एम्प्लॉई एंड द कॉस्ट ऑफ फर्नीचर इज ₹1 लाख। हाँ, फर्नीचर का कॉस्ट कितना है कहते हैं, 1 लाख है कहते हैं। हम लोग फर्नीचर के ऊपर कितना लेते हैं, परसेंटेज है 10% लेते हैं हम लोग, ठीक है। ओके, ये हुआ। अब उसके बाद में क्या दिया इन्हें, द एम्प्लॉई इज गेटिंग सैलरी ऑफ ₹2 लाख फॉर द ईयर, पर मंथ नहीं, 2 लाख फॉर द ईयर, पूरे साल का कितना है उसका एम्प्लॉई का सैलरी, 2 लाख है। तो लास्ट में क्या बचा तुम्हारा, कैलकुलेट द वैल्यू ऑफ परक्यूजिट, वैल्यू ऑफ परक्यूजिट तुम लोग मालूम करोगे बोल के, ठीक है। सोल्यूशन में आओ, सोल्यूशन में कैलकुलेशन ऑफ रेंट फ्री हाउस। अब ये कौन सा एम्प्लॉयर रेंट पे कर रहा है, यहाँ पे क्या कर रहा है, एम्प्लॉयर रेंट पे कर रहा, तो क्या होता है, हाउस इज नॉट ओन्ड बाय द एम्प्लॉयर, क्या होता है, हाउस इज नॉट ओन्ड बाय द एम्प्लॉयर बोल के, हाउस इज नॉट ओन्ड बाय द एम्प्लॉयर। तो हम लोग हमारे पास एक फॉर्मेट है, ये फॉर्मेट अप्लाई करना हम लोग, ये जैसे फॉर्मेट है देखो सेम टू सेम अप्लाई करना हम लोग। सबसे पहले फॉर्मेट में क्या था, ये फॉर्मेट के अंदर क्या था, फर्स्ट एक्चुअल रेंट पेड बाय द, एक्चुअल रेंट पेड और पेएबल बाय द एम्प्लॉयर बोल क्या था, लेकिन यहाँ पे क्या क्या उन्हें पेड किया, क्या किया, पेड किया, क्या किया, पेड किया पे, इसलिए एक्चुअल रेंट पेड बाय द एम्प्लॉयर बोल के। कितना पे कर रहा हूं, 2000, कितना हो, 2000 पर मंथ, इसलिए 2000 इंटू 12 पर मंथ पे कर रहा है, इसलिए इंटू 12 कितना आता, 24,000 आता, ओके। उसके बाद फॉर्मेट में क्या था हमारे, और बोल के था, क्या बोल, और बोल के कितना परसेंट था वो, 15% ऑफ सैलरी, फिक्स है 15% ऑफ सैलरी, तो 15 डिवाइड बाय 100 सैलरी होना हमारे को, कहाँ पे सैलरी हमारा, यहाँ पे देखो सैलरी कितना है, सैलरी हमारा 2 लाख रुपीज, कितना है, 2 लाख रुपीज, तो ले लो 2 लाख बोल के 15/100 इंटू 2 लाख करो, कितना होता है, 30,000। उसके बाद में क्या कंपेयर करना है, विच एवर इज लोअर बोल के, दोनों में से लोअर कौन सा है देखना, 24,000 कम है कि 30,000 कम है, दोनों में से कम कौन सा है, 24,000 या 30,000 दोनों में से कम कौन सा है, 24,000 क्या है, कम है, लोअर है, तो उसको लिख लो यहाँ पे 24,000 बोल के। उसके बाद में क्या करना बोलो, एड 10% ऑफ कॉस्ट ऑफ फर्नीचर, तो फिक्स है फर्नीचर के ऊपर 10% फिक्स, 10 डिवाइड बाय 100 इंटू फर्नीचर का कॉस्ट कितना है वो, 1 लाख रुपीज, कितना है यहाँ पे देखो, फर्नीचर कितना है, फर्नीचर का 1 लाख रुपीज, तो लिख लो यहाँ पे 1 लाख बोल के, है ना। 1 लाख के ऊपर 10% निकालने के बाद में कितना आया आंसर तुम्हारा, 10,000 आया। अब क्या करना बोलो, 24,000 प्लस 10,000 करना, ऐड है बोलो पे, ऐड बोल के 24,000 प्लस 10,000 कितना होता, 34,000। ये क्या है तुम्हारा वैल्यू ऑफ रेंट फ्री हाउस, क्या है ये, वैल्यू ऑफ रेंट फ्री हाउस। तो ये हुआ तुम्हारा फाइनल आंसर, हाउस इज नॉट ओन्ड बाय द एम्प्लॉयर बोल के दिया, तो ऐसे कैलकुलेशन करना, ठीक है। टेक द स्क्रीनशॉट ऑफ दिस, इट्स इम्पोर्टेंट, इट्स इम्पोर्टेंट वन, दैट्स व्हाई। ओके, सो we'll go for next question. Come to the next question. So next question is number 3. Mr. Ram is a government employee. हाँ, very important. Mr. Ram is a government employee, non-government employee अल्ला, यारिपा government employee, and he has been paid salary of ₹1 lakh. Mr. Ram or the salary ಎಷ್ಟ್ ಐತ್ರಿಪ್ಪ, 1 lakh rupees ಐತ್ರಿ, 1 lakh rupees 1 lakh rupees
a rent free house is provided to him, and as per government rule, the rent of rupees the rent of the house is rupees 20,000 per annum. As per government rules, Henry, as per government rules, house rent ಎಷ್ಟ್ರಿಪ್ಪ ಅದು 20,000 per annum. ಒಂದು ವರ್ಷಕ್ಕೆ 20,000 per annum. Okay, the employee has paid rent of rupees 12,000 during the year. 12,000 during the year. ಎಂಪ್ಲಾಯಿ ಏನು ಮಾಡ್ತಾರಿಪ್ಪ, ರೆಂಟ್ ಪೇ ಮಾಡ್ತಾನ್ರಿ. ಗೌರ್ಮೆಂಟ್ ರೂಲ್ ಪ್ರಕಾರ ಎಷ್ಟಿತ್ರಿಪ್ಪ, ಹೌಸ್ ರೆಂಟ್ 20,000 per annum. ಬಟ್ ಎಂಪ್ಲಾಯಿ ಎಷ್ಟು ಪೇ ಮಾಡ್ತಾನ್ರಿ, 12,000 per annum. ಓಕೆ, ಎಂಪ್ಲಾಯಿ ಎಷ್ಟು ಪೇ ಮಾಡ್ತಾನ್ರಿಪ್ಪ, 12,000 per annum. ಓಕೆ, ಮುಂದೆ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಪರ್ಕ್ವಿಸಿಟ್ ಆಫ್ ಕನ್ಸೆಷನಲ್ ರೆಂಟ್ ಹೌಸ್ ಅಂತ ಇದು ಕ್ವಶನ್ ಐತ್ರಿ. ಕನ್ಸೆಷನಲ್ ರೆಂಟ್ ಹೌಸ್ ಅಂತ ಐತ್ರಿ ಕ್ವಶನ್. ಓಕೆ, ಬರ್ರಿ ಶುರು ಮಾಡೋಣ. ಸೊಲ್ಯೂಷನ್ ಅಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ ರೀ. ಇದು ಹೆಡ್ಡಿಂಗ್ ಕಾಪಿ, ಇದು ಹೆಡ್ಡಿಂಗ್ ಬೇಕು ನನಗೆ. ಓಕೆ, ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್. ಇಲ್ಲೇ ಒಂದು ಮಾತನಾಡ್ಕೊಡ್ಕೋರಿಪ್ಪ. ಗವರ್ಮೆಂಟ್ ಎಂಪ್ಲಾಯಿ ಬಂದಂದ ನೋಡ್ರಿಪ್ಪ, ಗೌರ್ಮೆಂಟ್ ಎಂಪ್ಲಾಯಿ ಅಂತ ಬಂದ್ರಿ. ಗೌರ್ಮೆಂಟ್ ಎಂಪ್ಲಾಯಿಗೆ ನಾವು ಏನ್ರಿಪ್ಪ ಪಾಪ್ಯುಲೇಷನ್ ನೋಡಂಗಿಲ್ಲ ಏನ್ರಿ. ಗೌರ್ಮೆಂಟ್ ಎಂಪ್ಲಾಯಿ ಬಂದ್ರೆ ನಾವು ಏನು ನೋಡಂಗಿಲ್ರಿ, ಪಾಪ್ಯುಲೇಷನ್ ನೋಡಂಗಿಲ್ಲ. ಆಮೇಲೆ ರೇಟ್ಸ್ ನಾವು ನೋಡಂಗಿಲ್ಲ ಏನ್ರಿ. ಗವರ್ಮೆಂಟ್ ಎಂಪ್ಲಾಯಿ ಅಂತ ಬಂತಲ್ರಿ, ನಾವು ರೇಟ್ಸ್ ನೋಡಂಗಿಲ್ಲ. 7.5, 10, 15% ನೋಡಂಗಿಲ್ಲ. ಆಮೇಲೆ ಓನ್ಡ್ ಬೈ ದ ಎಂಪ್ಲಾಯರ್, ನಾಟ್ ಓನ್ಡ್ ಬೈ ದ ಎಂಪ್ಲಾಯರ್ ನೋಡಂಗಿಲ್ಲ. ನೆನ್ಪಿಡ್ಕೋರಿದ್ದು. ನಾವು ಗವರ್ಮೆಂಟ್ ಎಂಪ್ಲಾಯಿ ಬಂತಲ್ರಿ, ನಾವು ಓನ್ಡ್ ಬೈ ದ ಎಂಪ್ಲಾಯರ್ ಐತ್ರಿಪ್ಪ, ನಾಟ್ ಓನ್ಡ್ ಬೈ ದ ಎಂಪ್ಲಾಯಿ ಐತ್ರಿ, ರೇಟ್ಸ್ ಏನು ನೋಡಂಗಿಲ್ಲ, ನಾವು ಏನು ನೋಡಂಗಿಲ್ಲ. ಇಲ್ಲೇ ಫಾರ್ಮೆಟ್ ಬೇರೆ ಐತ್ರಿ. ಲೈಸೆನ್ಸ್ ಫೀಸ್ ಪೇಡ್ ಬೈ ದ ಗೌರ್ಮೆಂಟ್ ಐತಿಲ್ಲ, ಅದು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಆ ಥರ ಮಾಡ್ಬೇಕಿಲ್ಲ. ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್ ಅಂತ ಬರೀರಿ. ಇದ್ರಾಗ ಏನು ಮಾಡ್ಬೇಕಂತ ಈಗ ಫಸ್ಟ್ ನೋಡ್ರಿ, ನಾ ಹೇಳ್ತೀನಿ ನಮಗೆ. ರೆಂಟ್ ಆಸ್ ಪರ್ ಗೌರ್ಮೆಂಟ್ ರೂಲ್ ಏನು ಬರೀಪ್ಪ ನೀವು, ರೆಂಟ್ ಆಸ್ ಪರ್ ಗವರ್ಮೆಂಟ್ ರೂಲ್. ರೆಂಟ್ ಆಸ್ ಪರ್ ಗವರ್ಮೆಂಟ್ ರೂಲ್ ಈ ಥರ ಬರಿಬೇಕು ನೀವು ಫಸ್ಟ್. ರೆಂಟ್ ಆಸ್ ಪರ್ ಗವರ್ಮೆಂಟ್ ರೂಲ್ ಎಷ್ಟೈತ್ರಿಪ್ಪ, ರೆಂಟ್ ಆಸ್ ಪರ್ ಗವರ್ಮೆಂಟ್ ರೂಲ್ ಇಷ್ಟು ಸಾಕಲ್ಲ. ಓಕೆ, ರೆಂಟ್ ಆಸ್ ಪರ್ ಗವರ್ಮೆಂಟ್ ರೂಲ್ ಇದಾದ್ಮೇಲೆ, ರೆಂಟ್ ಆಸ್ ಪರ್ ಗವರ್ಮೆಂಟ್ ರೂಲ್ ಆದ್ಮೇಲೆ ಲೆಸ್ ಮಾಡ್ಬೇಕು ನೀವು ಏನ್ರಿ, ಲೆಸ್ ಮಾಡ್ಬೇಕು. ಲೆಸ್ ಆಕ್ಚುಯಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ ಏನ್ರಿ. ಆಕ್ಚುಯಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ. ನಿಮಗೆ ಲಾಸ್ಟ್ ವ್ಯಾಲ್ಯೂ ಸಿಗ್ತೈತ್ರಿಪ್ಪ, ಅದು ಏನ್ರಿಪ್ಪ ಅಂದ ಅದು ಏನ್ರಿ, ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಇದು ಆನ್ಸರ್ ನಿಮ್ದು, ಇದು ಏನ್ರಿ ನಿಮ್ದು ಆನ್ಸರ್. ಏನ್ರಿ ಫಸ್ಟ್ ಇಲ್ಲೇ ಇಲ್ಲೈತಿ ನೋಡ್ರಿಪ್ಪ, ಇದು ಸ್ವಲ್ಪ ತೆಗಿತೀನಿ ನಾನು. ರೆಂಟ್ ಆಸ್ ಪರ್ ಗವರ್ಮೆಂಟ್ ರೂಲ್ ಎಲ್ಲೈತ್ರಿಪ್ಪ, ಅದು ರೆಂಟ್ ಆಸ್ ಪರ್ ಗವರ್ಮೆಂಟ್ ರೂಲ್ ಎಲ್ಲೈತ್ರಿ, ಎಲ್ಲೈತಿ ನೋಡ್ರಿಪ್ಪ. ಬೇಡ, ಆಸ್ ಪರ್ ಗವರ್ಮೆಂಟ್ ರೂಲ್ ದ ರೆಂಟ್ ಆಫ್ ದ ಹೌಸ್ ಈಸ್ rupees 20,000 per annum. ಎಷ್ಟ್ರಿಪ್ಪ, ಆಸ್ ಪರ್ ಗವರ್ಮೆಂಟ್ ರೂಲ್ ರೆಂಟ್ ಎಷ್ಟಿತ್ರಿಪ್ಪ, ಅದು 20,000 per annum. ಅದಕ್ಕೆ ಬರೀರಿಪ್ಪ 20,000 per annum ಅಂತ ಬರೀರಿಲ್ಲ. ಎಷ್ಟ್ರಿ, 20,000. ಎಷ್ಟ್ರಿ, 20,000 ರೆಂಟ್ ಆಸ್ ಪರ್ ಗವರ್ಮೆಂಟ್ ರೂಲ್. 20,000 per annum. ಓಕೆ, ಈಗ ನಮ್ಗೆ ಏನ್ ಬೇಕ್ರಿಪ್ಪ, ಆಕ್ಚುಯಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ. ಆಕ್ಚುಯಲ್ ರೆಂಟ್ ಪೇಡ್ ಇಲ್ಲೈತಿ ನೋಡ್ರಿಪ್ಪ. The employee has paid rent of rupees 12,000 during the year. ಎಂಪ್ಲಾಯಿ ಎಷ್ಟು ಆಕ್ಚುಯಲ್ ರೆಂಟ್ ಪೇ ಮಾಡ್ತಾನ್ರಿಪ್ಪ, 12,000 rupees. ಎಷ್ಟ್ರಿ, 12,000 rupees. ಅದು ಇಲ್ಲೇ ಬರಿಬೇಕು. ಲೆಸ್ ಮಾಡ್ಬೇಕು. ಅದು ಎಷ್ಟಿದು, 12,000 rupees. 12,000 rupees ಏನ್ ಮಾಡ್ಬೇಕ್ರಿಪ್ಪ, ಲೆಸ್ ಮಾಡ್ಬೇಕು ಏನ್ರಿ, ಲೆಸ್ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ, ಇದು ಲೆಸ್ ಮಾಡ್ಬೇಕು. ಕಂಟ್ರೋಲ್ ಯು, ಲೆಸ್ ಮಾಡ್ಬೇಕು. ಲೆಸ್ ಮಾಡ್ರಿ. ಇದು 20,000 ಮೈನಸ್ 2,000, ಸಾರಿ 20,000 ಮೈನಸ್ ಎಷ್ಟ್ರಿಪ್ಪ, ಅದು 12,000. ಎಷ್ಟು ಬಂದ್ರಿಪ್ಪ, 8,000 ಅಲ್ಲ, 8,000. ಎಷ್ಟ್ರಿ, 8,000. ಇದು ಸ್ವಲ್ಪ ಸೈಡ್ ಸರಿಸ್ತೀನಿ. ಐತಿ ಕರೆಕ್ಟ್. ಕಂಟ್ರೋಲ್ ಬಂದ್ ನೋಡ್ರಿಪ್ಪ, ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್.
ಏನ್ರಿ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಯಾರಿಗಿರಪ್ಪ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ರೆಂಟ್ ಆಸ್ ಪರ್ ಗವರ್ಮೆಂಟ್ ರೂಲ್ 20,000 ಲೆಸ್ ರೆಂಟ್ ಆಕ್ಚುಯಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ 12,000 ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್ ಎಷ್ಟ್ರಿಪ್ಪ 8,000. ಇದು ನಿಮ್ದು ಆನ್ಸರ್. ಈ ಥರ ಮಾಡ್ಬೇಕು ನೀವು, ಆ್ಯಕ್ಚುಲಿ ಈ ಥರ ಮಾಡ್ಬೇಕು ನೀವು. ಆ್ಯಕ್ಚುಲಿ ಹಿಂಗೆಲ್ಲ ಅದು ನಾನು ನಿಮಗೆ ಹೇಳಬೇಕಂದ್ರೆ ಹಿಂಗೆಲ್ಲ ಅದು ಹೆಂಗೈತೆ ನೋಡ್ರಿಪ್ಪ. ಇದು ಇಲ್ಲಿ ಏನು ಮಾಡ್ಬೇಕು ನೀವು ಆ್ಯಕ್ಚುಲಿ ಅಂದರೆ ಹೆಂಗೆ ಮಾಡ್ಬೇಕು ಅದು ಫಾರ್ಮಾಟ್ ಹೆಂಗೈತೆ ತಡೀರಿ. ಇದಾದಮೇಲೆ ಆ್ಯಡ್ ಅಂತ ಬರೀಬೇಕು ಫಸ್ಟ್. ಇಲ್ಲಿ ಆ್ಯಡ್ ಅಂತ ಆ್ಯಡ್ 10% ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ಆ್ಯಡ್ 10% ಕಾಸ್ಟ್ ಆಫ್ ಫರ್ನಿಚರ್. ಈ ಥರ ಬರಿಬೇಕದು ಫಾರ್ಮೆಟ್. ಆ್ಯಕ್ಚುಲಿ ಏನ್ರಿಪ್ಪ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಫಾರ್ಮೆಟ್ ಹೆಂಗೈತ್ರಿಪ್ಪ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್ ಅಂತ ಬರಿಬೇಕು ಫಸ್ಟ್ ನೀವು. ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್ ಅಂತ. ಆಮೇಲೆ ಏನ್ರಿಪ್ಪ ಇದು ಫಸ್ಟ್ ಐಟಮ್ ಇದೆ. ಇದ್ರಾಗ ಏನ್ರಿಪ್ಪ ರೆಂಟ್ ಆಸ್ ಪರ್ ಗೌರ್ಮೆಂಟ್ ರೂಲ್ ಎಷ್ಟೈತ್ರಿಪ್ಪ ಅದು 20,000. ಓಕೆ, ಅದ್ರೊಳಗೆ ಆ್ಯಡ್ ಮಾಡ್ಬೇಕು. ಆ್ಯಡ್ ಏನ್ರಿ ಆ್ಯಡ್ ಅದು ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಅಂತ ಬರಿಬೇಕು ನೀವು. ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್. ಪೂರಾ ಕ್ವಶನ್ ನೋಡ್ರಿ ಇದು ಪೂರಾ ಕ್ವಶನ್. ಇದ್ರಾಗ ಫರ್ನಿಚರ್ ಅಂತ ಐತ್ರಿ, ಇದ್ರಾಗ ಫರ್ನಿಚರ್ ಅಂತ ಐತ್ರಿ. ಫರ್ನಿಚರ್ ಅಂತ ಕೊಟ್ಟಿಲ್ಲ ಅವರು, ಫರ್ನಿಚರ್ ಅಂತ ಕೊಟ್ಟಿಲ್ಲ. ಅದಕ್ಕೆ ಏನ್ರಿಪ್ಪ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಬರಂಗಿಲ್ಲ. 10% ಕಾಸ್ಟ್ ಆಫ್ ಫರ್ನಿಚರ್ ಏನ್ರಿಪ್ಪ ಬರಂಗಿಲ್ಲ. ಯಾಕೆ ಬರಂಗಿಲ್ಲರಿಪ್ಪ ಅವರು ಕೊಟ್ಟಿಲ್ಲ ನಮಗೆ ಫರ್ನಿಚರ್ ಕೊಟ್ಟಿಲ್ಲ. ಅದಕ್ಕೆ ಏನ್ರಿಪ್ಪ ನಿಲ್. ಅದಕ್ಕೆ ಏನ್ರಿಪ್ಪ ನಿಲ್, ಯಾಕಂದ್ರೆ ಕೊಟ್ಟಿಲ್ಲ ಅವರು 10% ಕಾಸ್ಟ್ ಆಫ್ ಫರ್ನಿಚರ್ ಕೊಟ್ಟಿಲ್ಲ ನಮಗೆ. ಅದಕ್ಕೆ ಏನು ಮಾಡ್ತೀರಿ ನೀವು ಕೊಟ್ಟಿಲ್ಲ ಅಂದರೆ ಇಲ್ಲಿಂದ ಇಲ್ಲಿ ಕಂಟ್ರೋಲ್ ಅಂಡರ್ಲೈನ್. ಈಗೇನ್ರಿಪ್ಪ ಇದು ಆದಮೇಲೆ ತಡೀರಿ. ಈಗ ಏನು ಮಾಡ್ಬೇಕ್ರಿಪ್ಪ ಆ್ಯಡ್ ಮಾಡ್ಬೇಕು 20,000 ಪ್ಲಸ್ ನಿಲ್. 20,000 ಪ್ಲಸ್ ನಿಲ್ ಮಾಡ್ರಿ. ಎಷ್ಟು ಬರ್ತದ್ರಿಪ್ಪ ಇದು 20,000 ಪ್ಲಸ್ ನಿಲ್ ಮಾಡಬೇಕು. ಫರ್ನಿಚರ್ ಕಾಸ್ಟ್ ಕೊಟ್ಟಿಲ್ಲ ಅವರು, ಅದಕ್ಕೇನಪ್ಪ 20,000 ಪ್ಲಸ್ ನಿಲ್ ಎಷ್ಟ್ರಿಪ್ಪ 20,000 ಬರ್ತದ್ರಿ. ಎಷ್ಟ್ರಿ 20,000 ಸಾರಿ ಎಷ್ಟ್ರಿಪ್ಪ 20,000 ಪ್ಲಸ್ ನಿಲ್ ಅಂದ್ರೆ ಎಷ್ಟ್ರಿಪ್ಪ 20,000 ಬಂತ್ರಿ. ಇದ್ರಾಗ ಲೆಸ್ ಆಕ್ಚುಯಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ ಮಾಡ್ಬೇಕು. ಲೆಸ್ ಆಕ್ಚುಯಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ ಅಂತ. ಆಕ್ಚುಯಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ ಎಷ್ಟ್ರಿಪ್ಪ ಅದು 12,000 ರೂಪೀಸ್. 12,000 ಲೆಸ್ ಮಾಡ್ರಿಪ್ಪ ಎಷ್ಟು ಬಂತ್ರಿಪ್ಪ ಈಗ 8,000. ಇದು ಏನ್ರಿಪ್ಪ ನಿಮ್ದು ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಇದು ಏನ್ರಿ ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಈ ಥರ ಮಾಡ್ಬೇಕು ನೀವು. ತಿಳಿತ್ರಿ? ಓಕೆ, ತಿಳಿತಲ್ಲ. ಇದು ಫಾರ್ಮೆಟ್ ಅಪ್ಲೈ ಮಾಡ್ರಿ गवर्नमेंट एम्प्लॉइज के. ಇದು फॉर्मेट सेम टू सेम अप्लाई ಮಾಡ್ರಿ. तो समझ में आप लोगों को क्या है? यहाँ पे देखो, यहाँ पे मिस्टर राम इज अ गवर्नमेंट एम्प्लॉई. कौन है इन्हें? गवर्नमेंट एम्प्लॉई है. अगर गवर्नमेंट एम्प्लॉई बोल के आया तो हम लोग क्या कहते बोलो हाउस इज ओन्ड बाय द एम्प्लॉयर नहीं देखते, हाउस इज नॉट ओन्ड बाय द एम्प्लॉयर नहीं देखते, रेट्स भी नहीं देखते, हमें पॉपुलेशन भी नहीं देखते, रेट्स भी नहीं देखते, कुछ भी संबंध नहीं है. यहाँ पे गवर्नमेंट एम्प्लॉय के लिए कुछ भी संबंध नहीं, सिर्फ लाइसेंस फीस पेड बाय द गवर्नमेंट, उतना ही संबंध हमारे को. ठीक है. हाँ. एंड ही हैज बीन पेड सैलरी ऑफ ₹1 लाख. ये जो 1 लाख रुपए सैलरी दिया देखो, इसके अंदर गवर्नमेंट एम्प्लॉइज के लिए हमारे को संबंध नहीं, फालतू दिया. हम लोग इसको सैलरी काउंट नहीं करना. किसमें? गवर्नमेंट एम्प्लॉय में इसको काउंट नहीं करना में. ठीक है. अब आगे क्या दिया उन्हें? ए रेंट फ्री हाउस इज प्रोवाइडेड टू हिम. उसको क्या कर रहे हैं? रेंट फ्री हाउस प्रोवाइड कर रहे हैं. एंड एज पर रूल्स, एज पर गवर्नमेंट रूल, हाँ एज पर गवर्नमेंट रूल के हिसाब से रेंट कितना है? रेंट ऑफ द हाउस इज ₹20,000 पर मंथ. कितना है? 20,000 पर मंथ. द एम्प्लॉई हैज पेड रेंट ऑफ ₹12,000 ड्यूरिंग द ईयर. एम्प्लॉई कितना रेंट पे कर रहा है? एम्प्लॉई अपने तरफ से कितना रेंट पे कर रहा है? ₹12,000. लेकिन गवर्नमेंट के हिसाब से उसका रेंट कितना है? 20,000. लेकिन एम्प्लॉई कितना पे कर रहा है? 12,000 ड्यूरिंग द ईयर. कैलकुलेट द वैल्यू ऑफ परक्यूजिट ऑफ कंसेशनल रेंट हाउस. पूछ रहा है तुम्हारे को. तो तुम्हारा सोल्यूशन वही सोल्यूशन है कैलकुलेशन ऑफ रेंट फ्री हाउस बोल के. कैलकुलेशन ऑफ रेंट फ्री हाउस. उसके अंदर फॉर्मेट देख लो. ये फॉर्मेट सेम टू सेम कॉपी पेस्ट होना अभी गवर्नमेंट के लिए. रेंट एज पर गवर्नमेंट रूल. क्या है? रेंट एज पर गवर्नमेंट रूल. कितना है रेंट एज पर गवर्नमेंट रूल? वहां पे क्वेश्चन के अंदर है 20,000 है. उसके अंदर से ऐड 10% ऑफ कॉस्ट ऑफ फर्नीचर करना. अब 10% ऑफ कॉस्ट ऑफ फर्नीचर करने के लिए हमारे को फर्नीचर का कॉस्ट सुनना. फर्नीचर का कॉस्ट ही नहीं दिया क्वेश्चन के अंदर. है क्या? फर्नीचर बोल के कॉस्ट इतना है बोल के नहीं दिया, तो उसके ऊपर 10% निकालने नहीं आता हमारे को, इसलिए क्या नील. 20,000 प्लस नील कितना होता? 20,000 होता. ओके. उसके अंदर से लेस एक्चुअल रेंट पेड बाय द एम्प्लॉई. एक्चुअल रेंट पेड बाय द एम्प्लॉई मतलब यहाँ पे नहीं. एक्चुअल रेंट पेड बाय द एम्प्लॉई. एम्प्लॉई हैज पेड रेंट ऑफ ₹12,000 ड्यूरिंग द ईयर. तो क्या है? एक्चुअल रेंट पेड बाय द एम्प्लॉई कितना है? वो 12,000 है ना. 20,000 माइनस 12,000 कितना था तुम्हारा? 8,000. ये क्या है तुम्हारा? वैल्यू ऑफ रेंट फ्री हाउस. हाँ. सो दिस इज द 5 मार्क्स क्वेश्चन. टेक द स्क्रीनशॉट. इट्स अगेन इंपॉर्टेंट. Okay, so come to the next question.
क्वेश्चन नंबर 4 यहीं पे कर लेंगे, क्वेश्चन नंबर 4 था। क्वेश्चन नंबर 4 लास्ट क्वेश्चन ऑफ रेंट फ्री अकोमोडेशन रेंट फ्री हाउस। ಮಿಸ್ಟರ್ ಕುಮಾರ್ ಈಸ್ ಅ ಗವರ್ಮೆಂಟ್ ಎಂಪ್ಲಾಯಿ. ಸೇಮ್ ರೀಪ, ಗವರ್ಮೆಂಟ್ ಎಂಪ್ಲಾಯಿ ಅಂದರೆ ಬೇರೆ ಫಾರ್ಮೆಟ್ ಐತ್ರಿಪ್ಪ, ನಾವು ಈಗ ಮಾಡಿದಿಲ್ರಿ ಸೇಮ್ ಟು ಸೇಮ್. ಮಿಸ್ಟರ್ ಕುಮಾರ್ ಈಸ್ ಅ ಗವರ್ಮೆಂಟ್ ಎಂಪ್ಲಾಯಿ ಆ್ಯಂಡ್ ಹಿ ಹ್ಯಾಸ್ ಬಿನ್ ಪೇಡ್ ಸ್ಯಾಲರಿ ಆಫ್ ರುಪೀಸ್ 1 lakh. ಸ್ಯಾಲರಿ ನಮಗೆ ಸಂಬಂಧ ಇಲ್ಲ, ಗೌರ್ಮೆಂಟ್ ಎಂಪ್ಲಾಯಿಗೆ ಸ್ಯಾಲರಿ ಸಂಬಂಧ ಇಲ್ಲ. ಎ ರೆಂಟ್ ಫ್ರೀ ಹೌಸ್ ಈಸ್ ಪ್ರೊವೈಡೆಡ್ ಟು ಹಿಮ್ ಆ್ಯಂಡ್ ಆಸ್ ಪರ್ ಗವರ್ಮೆಂಟ್ ರೂಲ್ the rent of the house is rupees 20,000 per annum. As per government rule, rent ಎಷ್ಟೈತ್ರಿಪ್ಪ ಅದು 20,000 per annum. The employee has been paid rent of rupees 12,000 during the year. ಎಂಪ್ಲಾಯಿ ರೆಂಟ್ ಎಷ್ಟು ಪೇ ಮಾಡ್ತಾನ್ರಿಪ್ಪ? ಸೇಮ್ ಕ್ವಶನ್ ರೀಪ, ಅದು ಮ್ಯಾಲೆ ಇತ್ತಲ್ಲ, ಸೇಮ್ ಕ್ವಶನ್ ಇದ್ದು. ಇನ್ನು ಅಡಿಷನಲ್ ಕಂಡೀಷನ್ ಏನ್ರಿಪ್ಪ ಇಲ್ಲಿ, ಅಡಿಷನಲ್ ಸೆಂಟೆನ್ಸ್ ಏನ್ರಿಪ್ಪ ಇಲ್ಲಿ, ಸೇಮ್ ಟು ಸೇಮ್ ಮ್ಯಾಲೆ ಕ್ವಶನ್ ಮತ್ತೆ ಇದು ಥರ್ಡ್ ಕ್ವಶನ್ ಮತ್ತೆ ಫೋರ್ತ್ ಕ್ವಶನ್ ಸೇಮ್, ಬಟ್ ಒಂದು ಅಡ್ಜಸ್ಟ್ಮೆಂಟ್ ಚೇಂಜ್. ಆ್ಯಂಡ್ ಆಲ್ಸೋ ಪ್ರೊವೈಡೆಡ್ ವಿತ್ ಅ ಫರ್ನಿಚರ್ ಕಾಸ್ಟ್ ಆಫ್ ರುಪೀಸ್ 1 lakh. ಫರ್ನಿಚರ್ ಕೊಟ್ಟಾರಿಪ್ಪ ಇಲ್ಲಿ 1 lakh rupees ಅಂತ. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಪರ್ಕ್ಯೂಸಿಟಿ ಆಫ್ ಕನ್ಸೆಷನಲ್ ರೆಂಟ್. ಓಕೆ, ಸೇಮ್ ಟು ಸೇಮ್ ಮಾಡ್ಬೇಕ್ರಿ ಇದು ಸೊಲ್ಯೂಷನ್. ಇದು ಕಾಪಿ ಪೇಸ್ಟ್ ಮಾಡ್ತೀನಿ ನಾನು, ಸೇಮ್ ಐತೆ ಇದು. ಕಂಟ್ರೋಲ್ ಸಿ, ಇಲ್ಲೇ ಕಂಟ್ರೋಲ್ ವಿ. ನೀವು ಮಾಡಕ್ಕೆ ಬೇಡಿ, ನೀವು ಬರೀಬೇಕಲ್ಲೇ. ಓಕೆ, ಸೊಲ್ಯೂಷನ್ ಕ್ಯಾಲ್ಕುಲೇಷನ್ ಆಫ್ ರೆಂಟ್ ಫ್ರೀ ಹೌಸ್. ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಫಾರ್ಮೆಟ್ ಇದು ಐತ್ರಿಪ್ಪ, ಸೇಮ್ ಟು ಸೇಮ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಫಾರ್ಮೆಟ್ ಇದು ಐತ್ರಿ. ರೆಂಟ್ ಆಸ್ ಪರ್ ಗೌರ್ಮೆಂಟ್ ರೂಲ್ ಎಷ್ಟೈತ್ರಿಪ್ಪ? ರೆಂಟ್ ಆಸ್ ಪರ್ ಗೌರ್ಮೆಂಟ್ ರೂಲ್ ಇದು ಇಲ್ಲೇ ನೋಡ್ರಿಪ್ಪ, ರೆಂಟ್ ಆಸ್ ಪರ್ ಗೌರ್ಮೆಂಟ್ ರೂಲ್ 20,000 per annum ತಗೋರಿಪ್ಪ, 20,000 ಕರೆಕ್ಟಾ? ಆಮೇಲೆ ಇಲ್ಲಿ ಐತೆ ನೋಡ್ರಿ, ಆ್ಯಡ್ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಇಲ್ಲಿ ಐತ್ರಿ, ಈಗ ತಗೋಬೇಕಿಲ್ಲ 10% ಆಫ್ ಕಾಸ್ಟ್ ಆಫ್ ಫರ್ನಿಚರ್ ಇದು ತಗೋಬೇಕು ಬ್ರಾಕೆಟಲ್ಲೇ. ಎಷ್ಟು ಪರ್ಸೆಂಟ್ ಇದು? 10%. 10 divided by 100 ಇಂಟು ಫರ್ನಿಚರ್ ಕಾಸ್ಟ್. ಇದು ಸ್ವಲ್ಪ ತೆಗಿಬೇಕು, ಹಾಂ ಇದನ್ನು ತೆಗಿಬೇಕಾ ಸ್ವಲ್ಪ. ಓಕೆ, ಏನ್ರಿ ಇದು 10% 10/100 ಇಂಟು ಫರ್ನಿಚರ್ ಕಾಸ್ಟ್ ಆಫ್ ಫರ್ನಿಚರ್ ಬೇಕು ನಮಗೆ. ಕಾಸ್ಟ್ ಆಫ್ ಫರ್ನಿಚರ್ ಐತ್ರಿ, ಇಲ್ಲಿ ಐತೆ ನೋಡ್ರಿಪ್ಪ 1 lakh. ಹೌದಿಲ್ಲ, ಇಲ್ಲಿ 1 lakh ಅಂತ ಇಲ್ಲಿ ಐತೆ ನೋಡ್ರಿ. 1 lakh ಫರ್ನಿಚರ್ ಕಾಸ್ಟ್ ಎಷ್ಟ್ರಿಪ್ಪ? 1 lakh. 1 lakh ಮೇಲೆ 10% ಮಾಡ್ರಿಪ್ಪ, 1 lakh. ಮಾಡ್ರಿ, ಎಷ್ಟು ಬಂದು ನೋಡ್ರಿಪ್ಪ ಇದು. ಮಾಡ್ರಿ ಈಗ 1 lakh ಇಂಟು 10% ಎಷ್ಟ್ರಿಪ್ಪ? 10,000. ಎಷ್ಟ್ರಿ? 10,000 ಕರೆಕ್ಟಾ? ಹಾಂ, ಈಗ 20,000 ಪ್ಲಸ್ 10,000 ಮಾಡ್ರಿಪ್ಪ, ಎಷ್ಟ್ರಿ? 30,000. ಎಷ್ಟ್ರಿ? 30,000. ಈಗ ಲೆಸ್ ಆಕ್ಚುಯಲ್ ರೆಂಟ್ ಪೇಡ್ ಬೈ ದ ಎಂಪ್ಲಾಯಿ. ಇಲ್ಲಿ ಐತ್ರಿಪ್ಪ 12,000 ಡ್ಯೂರಿಂಗ್ ದ ಇಯರ್. ಅದಕ್ಕೆ ಏನ್ರಿಪ್ಪ 12,000 ಲೆಸ್ ಮಾಡ್ರಿಪ್ಪ, 12,000 ಲೆಸ್ ಮಾಡ್ರಿ. ಎಷ್ಟು ಬಂದು ನೋಡ್ರಿಪ್ಪ? 30,000 ಮೈನಸ್ 12,000 ಎಷ್ಟ್ರಿ? 18,000. ಎಷ್ಟ್ರಿ? 18,000. ಇದು ಸ್ವಲ್ಪ ಎಷ್ಟ್ರಿ? 18,000. ಇದು ಏನ್ರಿಪ್ಪ? ಇದು ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ಇದು ಏನ್ರಿ? ವ್ಯಾಲ್ಯೂ ಆಫ್ ರೆಂಟ್ ಫ್ರೀ ಹೌಸ್. ತಿಳಿತು ನಿಮಗೆ? ಈ ಥರ ಮಾಡ್ಬೇಕು ನೋಡಿಪ್ಪ, ಈ ಥರ ಮಾಡಬೇಕು. ಹೋಪ್ ಯು ಅಂಡರ್ಸ್ಟುಡ್. ನಿಮಗೆ ಕ್ವಶನ್ ತಿಳಿತಿಲ್ಲ ಗೊತ್ತಿಲ್ಲ ನಮಗೆ, ನೋಡ್ರಿಪ್ಪ ಈ ಥರ ಮಾಡಬೇಕು. देखो यहाँ पे अभी क्या है, पे नेक्स्ट क्वेश्चन दिया, क्या सेम क्वेश्चन, वो जो फोर्थ का क्वेश्चन था देखो, सेम टू सेम क्वेश्चन. क्या बोल के मिस्टर कुमार इज अ गवर्नमेंट एम्प्लॉई एंड ही हैज बीन पेड सैलरी ऑफ रुपीज 1 lakh. गवर्नमेंट एम्प्लॉय के लिए हम लोग सैलरी नहीं देखते, उसको फालतू है. A rent free house is provided to him as per government rules. As per government rule, the rent of the house is rupees 20,000. Government rule के सबसे उसका रेंट कितना है? 20,000 per annum. Okay. The employee has been paid a rent of rupees 12,000 during the employee कितना रेंट पे कर रहा? 12,000 पे कर रहा. And also हाँ, ये सेंटेंस इंपॉर्टेंट. And also provided with the furniture cost of rupees 1 lakh. उसको फर्नीचर भी दे रहे हैं, पहले क्वेश्चन में नहीं था फर्नीचर बोल के, अभी दिया 1 lakh बोल के. तो सेम कैलकुलेशन ऑफ रेंट फ्री हाउस. रेंट एज पर गवर्नमेंट रूल कितना है? वो 20,000. कितना है? 20,000. ओके, लिख लो. एड 10% ऑफ कॉस्ट ऑफ फर्नीचर. 10/100 इंटू फर्नीचर का कॉस्ट कितना है? वो 1 lakh रुपीज. कितना है? 1 lakh रुपीज ले लो, 10,000 आया. 20,000 प्लस 10,000 कर लो, कितना था? 30,000 आता. उसमें से सेम लेस एक्चुअल रेंट पेड बाय द एम्प्लॉई. यहाँ पे है तो एम्प्लॉई रेंट क्या कर रहा? पे कर रहा.
कितना 12,000 रुपीज, और 12,000 रुपीज ले लो यहाँ पे। 30,000 माइनस 12,000 तुम्हारा आंसर कितना आया 18,000। इसको क्या बोलते हैं तुम लोग, वैल्यू ऑफ रेंट फ्री हाउस। तो ये है तुम्हारा प्रॉब्लम्स बेस्ड ऑन वैल्यू ऑफ रेंट फ्री अकोमोडेशन और वैल्यू ऑफ रेंट फ्री हाउस। होप यू अंडरस्टूड ऑल द कॉन्सेप्ट बेस्ड ऑन रेंट फ्री अकोमोडेशन। So we'll meet in the next question, sorry, in the next video. Thank you all of you.